Hello, good morning. Uh, Today we are starting a new chapter on the administrative law, and this is about the delegated legislation. ಅಂದರೆ ನಿಯೋಜಿತ ಕಾನೂನು ಅಥವಾ ಪ್ರತ್ಯಾಯೋಜಿತ ಕಾನೂನು ಅಂತ ಹೇಳ್ತೀವಿ ನಾವು. ಸೊ that is what we are going to discuss in our today's class. ಒಂದು ನಾವು ಮುಖ್ಯವಾಗಿ ನೆನಪಿಟ್ಕೊಳ್ಬೇಕು, the concept of legislation. In other words, the lawmaking power. Lawmaking power is always vested with legislature. We have the concept called legislature. Legislatures, the job of a legislature is to enact laws. ಅಂದರೆ ಶಾಸಕಾಂಗ ಕಾನೂನನ್ನು ಮಾಡ್ತದೆ. ಆದರೆ ಇಲ್ಲಿ ನಾವು ಕಲಿತಾ ಇರ್ತಕ್ಕಂಥದ್ದು, ಟುಡೇ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಈಸ್ ಎಕ್ಸಿಕ್ಯೂಟಿವ್ ಈಸ್ ಡೂಯಿಂಗ್ ದ ಜಾಬ್ ಆಫ್ legislation. ಅಂದರೆ ಕಾರ್ಯಾಂಗ ಶಾಸನವನ್ನು ಮಾಡುವಂತಹ ಪ್ರಕ್ರಿಯೆಯನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಕಾನ್ಸೆಪ್ಟ್ ವೇರ್ ದಿ ಎಕ್ಸಿಕ್ಯೂಟಿವ್ ಆರ್ ವಿ ಕ್ಯಾನ್ ಸೇ ಅಡ್ಮಿನಿಸ್ಟ್ರೇಷನ್ ಅಥವಾ ನಾವೇನು ಅಧಿಕಾರ ವ್ಯವಸ್ಥೆ, ಸರ್ಕಾರ ಏನಿದೆಯಲ್ಲ, ಸರ್ಕಾರ ಕಾನೂನು ಮಾಡುವಂತಹ ಪ್ರಕ್ರಿಯೆಯನ್ನು ನಾವು ಇವತ್ತು ನೋಡ್ತೀವಿ. ಸೊ ಆ್ಯಂಡ್ ಇದಕ್ಕೆ ಯಾಕೆ ಇದರ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಇವತ್ತಿನ ನಮ್ಮ ಈ ಕ್ಲಾಸಲ್ಲಿ ನೋಡ್ತೀವಿ. ಮತ್ತು ಇವರೇನು ಸರ್ಕಾರ ಅಥವಾ ಅಡ್ಮಿನಿಸ್ಟ್ರೇಷನ್ನು ಕಾನೂನನ್ನು ಮಾಡುವಂತಹ ಪ್ರಕ್ರಿಯೆಗೆ ಏನಂತಾರೆ, ಇದರ ಮೂಲ ತತ್ವಗಳನ್ನು, ಸಿದ್ಧಾಂತಗಳನ್ನು, ಅವಶ್ಯಕತೆಗಳನ್ನು ನಾವು ಇವತ್ತು ನೋಡುವಂತಹ ಸಮಯ. ಆದ್ದರಿಂದ ನಾವು ಈ ವ್ಯವಸ್ಥೆಯನ್ನು ನಾವೇನು ಹೇಳ್ತೀವಿ ಅಂತಂದರೆ, ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತ ಹೇಳ್ತೀವಿ. ಇಲ್ಲಿ first let us understand what is meant by a state. We are going to understand ಅಂದರೆ ರಾಜ್ಯದ ಪರಿಕಲ್ಪನೆ. ರಾಜ್ಯ ಅಂದ್ರೆ ಏನು? ಈ ರಾಜ್ಯದ ಪರಿಕಲ್ಪನೆ ಪ್ರಾರಂಭದಲ್ಲಿ ಹೇಗಿತ್ತು ಅಂತಂದರೆ, ಅದರ ವ್ಯವಸ್ಥೆ ಕಾನೂನಿನಂತೆ ಆಡಳಿತ ನಡೆಸುವುದು ಮತ್ತು ಅಧಿಕಾರದ ಪ್ರತ್ಯೇಕತೆಯಲ್ಲಿ ನಾವು ಅದನ್ನು ಹೇಳ್ತೀವಿ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿ ಅಂತಕ್ಕಂಥ ಕಾನ್ಸೆಪ್ಟು. ದೆನ್ ದಿ ಗೌರ್ಮೆಂಟ್ ಹ್ಯಾಸ್ ಟು ರೂಲ್ ಬೈ ಲಾ. ಆ್ಯಸ್ ಪರ್ ದಿ ಲಾ ಇಟ್ ಹ್ಯಾಸ್ ಟು ರೂಲ್ ಅಂತಕ್ಕಂಥದ್ದು. ಇದು ನಮ್ಮ ಒರಿಜಿನಲ್ ಅಥವಾ ಮೂಲವಾದಂತಹ ಒಂದು ಸಿದ್ಧಾಂತ, ರಾಜ್ಯದ ಸಿದ್ಧಾಂತ. ಆದರೆ ಕಾಲಕ್ರಮೇಣ ರಾಜ್ಯ ಪೊಲೀಸ್ ರಾಜ್ಯವಾಗಿ ಉಳಿಲಿಲ್ಲ. ಮೊದಲನೇ ರಾಜ್ಯಕ್ಕೆ ನಾವೇನು ಹೇಳ್ತಿದ್ವಿ ಅಂದರೆ ಪೊಲೀಸ್ ಸ್ಟೇಟ್ ಅಂತ ಹೇಳ್ತಿದ್ವಿ. ಅಥವಾ ಇದರಲ್ಲಿ ಕಾನ್ಸೆಪ್ಟ್ ಆಫ್ ದಿ ಇಂಟರ್ಫರೆನ್ಸ್ ಆಫ್ ದ ಗೌರ್ಮೆಂಟ್ ವಾಸ್ ಕಾಲ್ಡ್ ಲೆಸೈಸ್ ಫೇರ್. ಈ ಲೆಸೈಸ್ ಫೇರ್ ಅಥವಾ ಪೊಲೀಸ್ ಸ್ಟೇಟ್ ಅಂತ ಏನು ಹೇಳ್ತೀವಿ ನಾವು, ಲೆಸೈಸ್ ಫೇರಲ್ಲಿ ಈ ವ್ಯವಸ್ಥೆ ಇದೆಯಲ್ಲ, ಅಂದರೆ ನಾವು ಏನು ಹೇಳ್ತೀವಿ, ಸರ್ಕಾರದ ವ್ಯವಸ್ಥೆ. ಆ ಸರ್ಕಾರ ಬೇರೆ ವಿಷಯಗಳಲ್ಲಿ ಅಥವಾ ಎಸ್ಪೆಷಲಿ ಆರ್ಥಿಕ ವಿಷಯದಲ್ಲಿ ಮೂಗು ತೋರಿಸುವ ಹಾಗಿಲ್ಲ. ಅದಕ್ಕೆ ನಾವು ಲೆಸೈಸ್ ಫೇರ್ ಅಂತ ಹೇಳ್ತೀವಿ. ಆ ವ್ಯವಸ್ಥೆಯಿಂದ ನಾವು ಇವತ್ತು ಬದಲಾವಣೆಗೊಂಡಿದ್ದೀವಿ. ನಾವು ಮಾಡರ್ನ್ ವೆಲ್ಫೇರ್ ಸ್ಟೇಟ್, ಆಧುನಿಕ ಕಲ್ಯಾಣ ರಾಜ್ಯ ವ್ಯವಸ್ಥೆಯಲ್ಲಿದ್ದೀವಿ. ಅಂದರೆ ಈ ಕಲ್ಯಾಣ ರಾಜ್ಯ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂತಂದರೆ, ಸರ್ಕಾರಕ್ಕೆ ಈ ಕೇವಲ ಲಾ ಆ್ಯಂಡ್ ಆರ್ಡರು, ಆಮೇಲೆ ಸೆಕ್ಯೂರಿಂಗ್ ದಿ ಬಾರ್ಡರು, ಇವನ್ನ ಬಿಟ್ಟು
ಬೇರೆ ಕೆಲಸಗಳನ್ನು ಮಾಡುವಂತಹ ಅವಶ್ಯಕತೆ ಅಥವಾ ಜವಾಬ್ದಾರಿ ಇವತ್ತು ಸರ್ಕಾರದ ಮೇಲಿದೆ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಚೀವ್ ದಿ ಗೋಲ್ಸ್ ವಿದೌಟ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತ ಹೇಳ್ತಾರೆ. ಅಂದರೆ ಈ ಪ್ರತ್ಯಾಯೋಜಿತ ಕಾನೂನಿನ ಒಂದು ವ್ಯವಸ್ಥೆ ಇಲ್ಲದೆ ಈ ರೀತಿಯಾದಂತಹ ಕಲ್ಯಾಣ ರಾಜ್ಯದ ಧ್ಯೇಯೋದ್ದೇಶಗಳನ್ನು ನಾವು ಸಾಧಿಸಲು ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ಸ್ಥಿತಿಗೆ ನಾವು ಬಂದಿದ್ದೀವಿ. ದಟ್ ಈಸ್ ದಿ ಸ್ಟೇಟಸ್. ಇಲ್ಲಿ ನೋಡಬೇಕು, ನಾವೇನು ಹೇಳ್ತೀವಿ ಅಂದರೆ ಸ್ಟ್ಯಾಚ್ಯೂಟ್, ನಾರ್ಮಲಿ ಸ್ಟ್ಯಾಚ್ಯೂಟ್ ಅಂತೀವಿ ನಾವು. ಯಾವಾಗ ಸ್ಟ್ಯಾಚ್ಯೂಟ್ ಅಂತೀವೋ, ಸ್ಟ್ಯಾಚ್ಯೂಟ್ ಅಂದಾಗ ನಾವೇನು ತಿಳ್ಕೊಬೇಕು ಅಂತಂದರೆ ಸ್ಟ್ಯಾಚ್ಯೂಟ್ ಆ್ಯಂಡ್ ಆ್ಯಕ್ಟ್. Statute or act, interchangeably we use these words. They are actually done by legislature. ಅಂದರೆ ಇವುಗಳನ್ನ ಮಾಡುವಂಥವರು ಶಾಸಕಾಂಗ. ಅದು ಸಂಸತ್ ಇರ್ಬೋದು, ವಿಧಾನಸಭೆ ಇರ್ಬೋದು. ಅವುಗಳು ಮಾಡುವಂತಹ ಏನು ಶಾಸನಗಳಿದ್ದಾವೆ ಅವಕ್ಕೆ ನಾವು ಸ್ಟ್ಯಾಚ್ಯೂಟ್ ಅಥವಾ ಆ್ಯಕ್ಟ್ ಅಥವಾ ಅಧಿನಿಯಮ ಅಂತ ಹೇಳ್ತೀವಿ. ವಿ ಕಾಲ್ ದೆಮ್ ಆ್ಯಸ್ ಕಾನೂನು, ಅಧಿನಿಯಮ. ಕನ್ನಡದಲ್ಲಿ ನಾವು ಇದಕ್ಕೆ ಕಾನೂನು, ಅಧಿನಿಯಮ ಅಂತ ಹೇಳ್ತೀವಿ. ಅಧಿನಿಯಮ ಅಂತ ಹೇಳ್ತೀವಿ. ಈ ಕಾನೂನು ಅಥವಾ ಅಧಿನಿಯಮವನ್ನು ಮಾಡುವಂಥದ್ದು ಅವ್ರಿಗೆ ಇರುವಂತಹ ಅಧಿಕಾರ, ಪ್ಲೀನರಿ ಪವರ್ ಅಂತ ಹೇಳ್ತೀವಿ ನಾವು. ಮೂಲ ಅಧಿಕಾರ, ಪ್ಲೀನರಿ ಪವರ್, ಮೂಲ ಅಧಿಕಾರ ಯಾರಿಗಿದೆ? ಶಾಸಕಾಂಗಕ್ಕೆ ಇದೆ ಅಂತಕ್ಕಂಥದ್ದನ್ನು. ಅದನ್ನು ನಾವು ನೋಡಿದಾಗ, ಅದನ್ನು ನೋಡಿ ನಾವು ಮುಂದೆ ಹೋದರೆ, ಈಗ ಇಲ್ಲಿ ಬರೋಣ. ಎ ಸ್ಟ್ಯಾಚ್ಯೂಟ್ ಈಸ್ ಇನ್ಕಂಪ್ಲೀಟ್ ಅನ್ಲೆಸ್ ರೆಡ್ ವಿತ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತ ಹೇಳ್ತಾರೆ. ಎ ಸ್ಟ್ಯಾಚ್ಯೂಟ್, ಒಂದು ಕಾನೂನು ಅದು ಪರಿಪೂರ್ಣ ಆಗಬೇಕಂದ್ರೆ ಕಾನೂನಿಗೆ ಒಂದು ನಿಯಮವನ್ನು ಮಾಡಬೇಕು, ಅದಕ್ಕೆ ಒಂದು ಬೈಲಾವನ್ನು ಮಾಡಬೇಕು. ಈ ರೀತಿಯಾದಂಥ ಅವಶ್ಯಕತೆ ಇದೆ. ದಿ ಸ್ಟ್ಯಾಚ್ಯೂಟ್ ಈಸ್ ಆಲ್ವೇಸ್ ಲೈಕ್ ಎ ಸ್ಕೆಲೆಟನ್. ದಿ ಫ್ಲೆಶ್ ಆ್ಯಂಡ್ ಬ್ಲಡ್ ಈಸ್ ಪ್ರೊವೈಡೆಡ್ ಬೈ ದ ಎಕ್ಸಿಕ್ಯೂಟಿವ್. ದ ಫ್ಲೆಶ್ ಆ್ಯಂಡ್ ಬ್ಲಡ್ ವಿಚ್ ಈಸ್ ಪ್ರೊವೈಡೆಡ್ ಬೈ ದ ಎಕ್ಸಿಕ್ಯೂಟಿವ್ ಈಸ್ ಕಾಲ್ಡ್ ಎ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತ ಹೇಳ್ಬೋದು ನಾವು. ಇದಕ್ಕೆ ನಾವು ಸಬಾರ್ಡಿನೇಟ್ ಲೆಜಿಸ್ಲೇಷನ್ನು ಅಂತ ಹೇಳ್ತೀವಿ. ಇದಕ್ಕೆ ನಾವು, ಯಾಕೆಂದರೆ ಇದು ಸಬಾರ್ಡಿನೇಟ್ ವ್ಯವಸ್ಥೆಯಿಂದ ಮಾಡಲ್ಪಟ್ಟಿದೆ. ಏನು ಶಾಸನ ಮಾಡಬೇಕಾದಂಥ ವ್ಯಕ್ತಿಗಳಿದ್ದಾರೆ, ಅವರು ಇನ್ನೊಬ್ಬರಿಗೆ ಆ ಅಧಿಕಾರವನ್ನು ಕೊಡ್ತಾರೆ. ಅವರು ಅದನ್ನು ಮಾಡ್ತಾರೆ. ಏನು ಬೇರೆಯ ನಿಯಮಗಳನ್ನು, ಬೈಲಾಗಳನ್ನು ಇವನ್ನೆಲ್ಲ ಮಾಡ್ತಾರೆ. ಆ ನಿಯಮ ಬೈಲಾ ಮಾಡೋದನ್ನು ನಾವೇನು ಹೇಳ್ತೀವಿ ಅಂತಂದರೆ ನಿಯೋಜಿತ ಶಾಸನ ಅಥವಾ ಪ್ರತ್ಯಾಯೋಜಿತ ಶಾಸನನು ಅಂತ ಹೇಳ್ತೀವಿ ನಾವು. ಇದಕ್ಕೇನು ಕರಿತೀವಿ? ಪ್ರತ್ಯಾಯೋಜಿತ ಶಾಸನ ಅಂತಲೂ ಹೇಳ್ಬೋದು. ಶಾಸನ ಅಂಥೇಳಿನೂ ಕೂಡ ಇದನ್ನು ನಾವು ಇಲ್ಲಿ ಹೇಳಬಹುದಾಗಿದೆ. ಆದ್ದರಿಂದ ಈ ಏನು ನಾವು ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಅಥವಾ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತ ಏನು ಹೇಳ್ತೀವೋ, ಡೆಲಿಗೇಟೆಡ್ ಲೆಜಿಸ್ಲೇಷನ್ ಇರಲಿ ಅಥವಾ ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಇರಲಿ, ಇವುಗಳನ್ನ ನಾವು ಏನಂತ ಕರಿತೀವಿ, ಏನು ಹೆಸರು ಹೇಳ್ತೀವಿ ಅನ್ನೋದನ್ನು ನಾವು ನೋಡೋದಾದರೆ, ವಿ ಕಾಲ್ ದೆಮ್ ಆ್ಯಸ್ ಆರ್ಡರ್ಸ್, ವಿ ಕಾಲ್ ದೆಮ್ ಆ್ಯಸ್ ಸರ್ಕ್ಯುಲರ್ಸ್, ರೂಲ್ಸ್, ರೆಗ್ಯುಲೇಷನ್ಸ್, ಸ್ಕೀಮ್ಸ್, ಬೈಲಾಸ್. ನೋಡಿ, ಉಪನಿಯಮಗಳು, ನಿಯಮಗಳು, ಆಮೇಲೆ ಸರ್ಕ್ಯುಲರ್ಗಳು, ಈ ರೀತಿಯಾದಂತಹ ಬೇರೆ ಹೆಸರುಗಳಲ್ಲಿ ಕರಿತೀವಿ ನಾವು. ಅಂದರೆ ಇವೆಲ್ಲವುಗಳನ್ನು ಮಾಡುವಂಥವರು ಎಕ್ಸಿಕ್ಯೂಟಿವ್. These are done by executive. So the rules regulations which are done by the executive are delegated legislation, whereas if such things are done by the legislature, then they are called as a statute or act. ಅವಕ್ಕೆ ನಾವು ಇನ್ನೊಂದು ಹೆಸರು ಪೇರೆಂಟ್ ಆ್ಯಕ್ಟ್ ಅಂತ ಹೇಳ್ತೀವಿ, ಇವಕ್ಕೆ ಸಬಾರ್ಡಿನೇಟ್ ಆ್ಯಕ್ಟ್ ಅಂತೇಳಿ. ಪೇರೆಂಟ್ ಆ್ಯಕ್ಟ್, ಸಬಾರ್ಡಿನೇಟ್, ಮೂಲ ಕಾನೂನು ಮತ್ತು ಪ್ರತ್ಯಾಯೋಜಿತ ಕಾನೂನು, ಈ ರೀತಿಯಾಗಿ ನಾವು ವಿವರವನ್ನು ಕೊಡ್ಬೋದು. ಮೇಡ್ ಬೈ ಎಕ್ಸಿಕ್ಯೂಟಿವ್, ಇದನ್ನು ಎಕ್ಸಿಕ್ಯೂಟಿವ್ಗಳು ಹೆಂಗೆ ಮಾಡ್ತಾರೆ? ದೇ ವಿಲ್ ನಾಟ್ ಕ್ರಿಯೇಟ್ ದೇರ್ ಓನ್. ಫಾರ್ ಎಕ್ಸಾಂಪಲ್, ದಿ ಸೋರ್ಸ್ ಆಫ್ ಲೆಜಿಸ್ಲೇಷನ್ ಈಸ್ ದ ಸಾವರಿನ್ ಪವರ್ ಆರ್ ದ ಕಾನ್ಸ್ಟಿಟ್ಯೂಷನ್. ದಿ ಸೋರ್ಸ್ ಆಫ್ ಲೆಜಿಸ್ಲೇಷನ್ ಈಸ್ ಸಾವರಿನ್ ಪವರ್. ಕೆಲ್ಸನ್ಸ್ ಕಾನ್ಸೆಪ್ಟ್ ಹೇಳುತ್ತೆ, ಆಲ್ವೇಸ್ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಸೋರ್ಸ್.
Everything has its own source. Here, legislature enact statutes by virtue of the power they have got from the constitution. Therefore, for them the source is constitution or the sovereign power. And that sovereign power is given by the citizen. We the people of India constituted the constitution. Therefore, that power which is derived from the people is available in the constitution. Based on the power that is available in the constitution, the legislature enact the statutes or acts. ಅಂದರೆ ಸಂವಿಧಾನ ದತ್ತವಾದಂಥ ಅಧಿಕಾರದ ಮೇಲೆ ಶಾಸನವನ್ನು ಶಾಸಕರು ಮಾಡ್ತಾರೆ. ಹಾಗೆ ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಈ ಶಾಸನಗಳಿಂದ ಥ್ರೂ ದಿಸ್ ಆಕ್ಟ್ಸ್ ದಿ ಎಕ್ಸಿಕ್ಯೂಟಿವ್ ವಿಲ್ ಗೆಟ್ ದ ಪವರ್. ಅಂದರೆ ಶಾಸನದ ಮುಖಾಂತರ ಅಧಿಕಾರವನ್ನು ಪಡೆದು ಈ ಕಾರ್ಯಾಂಗ ಇದೆಯಲ್ಲ, ರೂಲ್ಸ್ ರೆಗ್ಯುಲೇಷನ್ಗಳನ್ನು ಮಾಡುತ್ತೆ. ಇವುಗಳನ್ನೆಲ್ಲನೂ ಮಾಡುವಂತಹ ಪ್ರಾವಧಾನಕ್ಕೆ ನಾವೇನು ಹೇಳ್ತೀವಿ, ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತ ಹೇಳ್ತೀವಿ. ಈ ಸ್ಲೈಡ್ನಲ್ಲಿ ನಾವು ಇಷ್ಟು ನೋಡಬಹುದಾಗಿದೆ. ಏನು ಅಂತಂದರೆ, ಈ ಆಧುನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಥವಾ ರಾಜ್ಯ ವ್ಯವಸ್ಥೆಯಲ್ಲಿ ನಮಗೆ ಪ್ರತ್ಯಾಯೋಜಿತ ಕಾನೂನಿನ ಅವಶ್ಯಕತೆ ತುಂಬ ಇದೆ. ಈ ಪ್ರತ್ಯಾಯೋಜಿತ ಕಾನೂನನ್ನು ನಾವು ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಅಂತ ಹೇಳ್ತೀವಿ, ಅಥವಾ ಇವುಗಳಿಗೆ ಬೇರೆ ಹೆಸರಿನಲ್ಲೂ ಕರಿತೀವಿ. ರೂಲ್ಸ್, ರೆಗ್ಯುಲೇಷನ್ಸ್, ಬೈಲಾಸ್, ನೋಟಿಫಿಕೇಶನ್ಸ್, ಈ ಸ್ಕೀಮ್ಸ್, ಈ ರೀತಿಯಾದ ಹೆಸರುಗಳಲ್ಲಿಯೂ ನಾವು ಇವನ್ನ ಕರಿತೀವಿ. ಆದರೆ ಈ ರೀತಿ ಮಾಡುವಂತಹ ಎಕ್ಸಿಕ್ಯೂಟಿವ್ಗಳಿಗೆ ಈ ರೀತಿಯಾದಂತಹ ಆಜ್ಞೆಗಳನ್ನು, ಸರ್ಕ್ಯುಲರ್ಗಳನ್ನು, ರೆಗ್ಯುಲೇಷನ್ಗಳನ್ನು ಅಥವಾ ನಿಯಮಗಳನ್ನು ಮಾಡುವಂಥ ಅಧಿಕಾರ ಅವರಿಗೆ ಸಿಗೋದು, ಈ ಎಕ್ಸಿಕ್ಯೂಟಿವ್ ಸಿಗೋದು ಎಲ್ಲಿಂದ ಅಂತಂದರೆ, ದೇ ಗೆಟ್ ದಿಸ್ ಪವರ್ ಫ್ರಮ್ ಸ್ಟ್ಯಾಚ್ಯೂಟ್ ಆರ್ ಆ್ಯಕ್ಟ್. ಇದಕ್ಕೆ ನಾವು ಆ್ಯಕ್ಟು ಅಂತ ಹೇಳ್ತೀವಿ, ಇಂಟರ್ಚೇಂಜಬಲಿ ವಿ ಕಾಲ್ ಇಟ್. ಆದರೆ ಈ ಆ್ಯಕ್ಟ್ ಮತ್ತು ಸ್ಟ್ಯಾಚ್ಯೂಟ್ ಮಾಡುವಂಥ ಅಧಿಕಾರ ಯಾರಿಗಿರುತ್ತೆ ಅಂತಂದರೆ ಲೆಜಿಸ್ಲೇಚರ್ಗಿರುತ್ತೆ. ಈ ಲೆಜಿಸ್ಲೇಚರ್ಗೆ ಈ ಅಧಿಕಾರ ಎಲ್ಲಿಂದ ದತ್ತವಾಗಿರುತ್ತೆ ಅಂತಂದರೆ ಕಾನ್ಸ್ಟಿಟ್ಯೂಷನ್ನಿಂದ. ಈ ಕಾನ್ಸ್ಟಿಟ್ಯೂಷನಲ್ಲಿ ಪೀಪಲ್ ಆಫ್ ಇಂಡಿಯಾ, ಪೀಪಲ್ ಆರ್ ಸಿಟಿಸನ್, ವಿ ಹ್ಯಾವ್ ಗಿವನ್ this power, or we have written the power in the constitution. Therefore, based on the power that is available in the constitution, legislature enacts acts. Based on the acts, the executive enacts the delegated legislation. This is the whole concept of a delegated legislation. Next, what happens with the delegated legislation? If we see delegated legislation, once it is done, delegated legislation, Justice Mukherjee observed it like this. Justice Mukherjee, in one of the judgments, he observes the delegated legislation in his own way, or he interprets delegated legislation in his own way. And what it is, it makes the executive a legislature. By virtue of getting this power, the executive become a legislature. ಅಂದರೆ ಈ ಕಾರ್ಯಾಂಗ ನ್ಯಾಯಾಂಗ ಆಗಿಬಿಡ್ತದೆ, ಶಾಸಕಾಂಗ ಆಗಿಬಿಡ್ತದೆ ಅಂತಾರೆ ಮುಖರ್ಜಿ ಅವರು. ಮತ್ತು ಈ ನೋಡಿ, ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿಗೆ ಇದೊಂದು ಭಾಳ ವಿಶೇಷವಾದಂತಹ ಅಧಿಕಾರ. ಗಿವ್ಸ್ ಸೀಲ್ಡ್ ಟು ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ. ಅಧಿಕಾರ ನಡೆಸುವಂಥವ್ರಿಗೆ ಇದೊಂದು ರಕ್ಷಾ ಕವಚ. ಡೆಲಿಗೇಟೆಡ್ ಲೆಜಿಸ್ಲೇಷನಲ್ಲಿ ತಾವು ಏನು ಬೇಕು ಅದನ್ನು ಮಾಡ್ಕೋಬೋದು ಅನ್ನೋದನ್ನು ಅವ್ರು ಹೇಳ್ತಾರೆ. ಆಮೇಲೆ ಇದೇನಾಗುತ್ತೆ, ಜಡ್ಜಿಗೆ ಸಿಟ್ಟು ಬರ್ತದೆ. ಇಟ್ ಪ್ರೊವೊಕೇಟ್ಸ್ ಜಡ್ಜಸ್. ಯಾವಾಗ ಎಕ್ಸಿಕ್ಯೂಟಿವ್ಗಳು ಪ್ರತ್ಯಾಯೋಜಿತ ಕಾನೂನುಗಳನ್ನು ಮಾಡ್ತಾರೋ, ಮಾಡುವಂತಹ ಕಾನೂನಿನಲ್ಲಿ ಅವರು ತಮ್ಮದನ್ನು ಸಾಧಿಸ್ತಾರೆ ಅಂತಕ್ಕಂಥದ್ದು ಇದರ ಅಭಿಪ್ರಾಯ. ಆವಾಗ ಜಡ್ಜ್ಗಳು ಪ್ರೊವೋಕ್ ಆಗ್ತಾರೆ. ಅವರು ಅದು ಸರಿಯಲ್ಲ ಅಂತ ಹೇಳುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಸೊ ಇಟ್ ಈಸ್ ಎ ಕಾನ್ಸೆಪ್ಟ್ ಆಫ್ I think the effect of delegated legislation ಅಂತ ಹೇಳ್ಬೋದು. ಇಲ್ಲಿ ಒಂದು 3-4 ನಾವು ಕಾನೂನುಗಳನ್ನು ನೋಡ್ತೀವಿ. ಈ ಕಾನೂನುಗಳು ಆ್ಯಕ್ಚುಲಿ ಆಲ್ ದೀಸ್ ಆರ್ ಎನೆಕ್ಟೆಡ್ ಬೈ ದಿ ಲೆಜಿಸ್ಲೇಚರ್. ಇವೆಲ್ಲವನ್ನು ಶಾಸಕಾಂಗ ಮಾಡಿದಂತಹ ಕಾನೂನುಗಳು. ಆದರೆ ಈ ಎಲ್ಲ ಕಾನೂನುಗಳಲ್ಲೂ ಕೆಲವು ಸೆಕ್ಷನ್ಗಳನ್ನು ಕೊಟ್ಟಿದ್ದೀವಿ ನಾವು. ಆ ಸೆಕ್ಷನಲ್ಲಿ ಏನು ಹೇಳ್ತೀವಿ, ಫಾರ್ ಎಕ್ಸಾಂಪಲ್ ಮಿನಿಮಮ್ ವೇಜಸ್ ಆ್ಯಕ್ಟಲ್ಲಿ ಏನು ಹೇಳ್ತೀವಿ ಅಂತಂದರೆ, ಪ್ರತಿ ವರ್ಷ ಡಿಪೆಂಡಿಂಗ್ ಅಪಾನ್ ದ
living condition and price index, the government is empowered to fix the minimum wages. ನೋಡಿ, ಈ ಕಾನೂನೇನು ಪ್ರತಿ ವರ್ಷ ಬದಲಾಗೋದಿಲ್ಲ. ಒಂದು ಮಿನಿಮಮ್ ವೇಜ್ ಬದಲಾವಣೆ ಆದಾಗ ಕಾನೂನನ್ನು ನಾವು ಚೇಂಜ್ ಮಾಡೋದಿಲ್ಲ. ಎಕ್ಸಿಕ್ಯೂಟಿವ್ಗೆ ಅಧಿಕಾರವನ್ನು ಕೊಟ್ಟಿರ್ತೀವಿ, ಅವರು ಕನಿಷ್ಠ ವೇತನವನ್ನು ಆ ಶೆಡ್ಯೂಲ್ನಲ್ಲಿ ಕನಿಷ್ಠ ವೇತನವನ್ನು ಫಿಕ್ಸ್ ಮಾಡ್ತಾರೆ. ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ನೀವು ತೆಗೆದುಕೊಂಡ್ರೆ, ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್ ನಾವು ಪ್ರತಿ ವರ್ಷ ಚೇಂಜ್ ಮಾಡೋದಿಲ್ಲ. ಅದಕ್ಕೊಂದು ಅನುಸೂಚಿ ಇರ್ತದೆ, ಶೆಡ್ಯೂಲ್ ಇರ್ತದೆ. ಆ ಶೆಡ್ಯೂಲ್ನಲ್ಲಿ ನಾವು ಸರ್ಕಾರಕ್ಕೆ ಅಧಿಕಾರವನ್ನು ಕೊಟ್ಟಿರ್ತೀವಿ. ಯಾವುದಾದ್ರು ವಸ್ತುವನ್ನು ಅದರಲ್ಲಿ ಸೇರಿಸ್ಬೋದು ಅಥವಾ ಯಾವುದಾದ್ರು ವಸ್ತುವನ್ನು ಅದರಿಂದ ತೆಗೆದು ಹಾಕ್ಬೋದು. ಅದು ಆ ಸೇರಿಸುವ ತೆಗೆದು ಹಾಕುವ ಪ್ರಕ್ರಿಯೆ ಇದೆಯಲ್ಲ, ಅದು ಡೆಲಿಗೇಟೆಡ್ ಲೆಜಿಸ್ಲೇಷನಿಂದ ಆಗುತ್ತೆ ಅಂತಕ್ಕಂಥದ್ದು. ಈ ಬೋನಸ್ ಆ್ಯಕ್ಟ್ ಅಂದರೆ ಬೋನಸ್ ಎಷ್ಟು ಕೊಡಬೇಕು ಅಂತಕ್ಕಂಥದ್ದು, ಸರ್ಕಾರಿ ನೌಕರರಿಗೆ ಅಥವಾ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಕೆಲಸಗಾರರಿಗೆ ಬೋನಸ್ಸನ್ನು ಎಷ್ಟು ಕೊಡಬೇಕು ಅಂತ ನಿರ್ಧರಿಸುವ ಅಧಿಕಾರ ಈ ಕಾನೂನಿನಲ್ಲಿರಲ್ಲ. ಅದು ಅಧಿಕಾರವನ್ನು ನಾವೇನು ಮಾಡಿರ್ತೀವಿ, ಸರ್ಕಾರಕ್ಕೆ ಕೊಟ್ಟಿರ್ತೀವಿ. ಇನ್ಕಮ್ ಟ್ಯಾಕ್ಸ್ ಇದು ಅಷ್ಟೇ, ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸು ಆ್ಯಕ್ಟ್ ಚೇಂಜ್ ಆಗೋದಿಲ್ಲ. ಆದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಮೇಲೆ ನಾವೇನು ಮಾಡ್ತೀವಿ, ಆಧರಿಸಿ ನಾವು ಬಜೆಟನ್ನು ಮಾಡ್ತೀವಿ, ಇನ್ಕಮನ್ನು ಫಿಕ್ಸ್ ಮಾಡ್ತೀವಿ. ಒಬ್ಬ ವ್ಯಕ್ತಿಯ ಇನ್ಕಮ್ ಎಷ್ಟಿರಬೇಕು, ಅವನಿಗೆ ಯಾವ ಇನ್ಕಮ್ಗೆ ಅವನು ಇನ್ಕಮ್ ಟ್ಯಾಕ್ಸನ್ನು ಕಟ್ಟಬೇಕು ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡುವಂಥ ಅಧಿಕಾರವನ್ನು ನಾವೇನು ಮಾಡಿರ್ತೀವಿ, ಸರ್ಕಾರಕ್ಕೆ ಕೊಟ್ಟಿರ್ತೀವಿ. ಓಕೆ, ಸೊ ದಿಸ್ ಇಸ್ ಹೌ ದಿ ಕಾನ್ಸೆಪ್ಟ್ ಆಫ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ವರ್ಕ್ಸ್ ಅನ್ನೋದನ್ನು ನಾವು ನೋಡ್ಬೋದು. ಸಿ, ಅದನ್ನೇ ಹೇಳಿದ್ದೀನಿ, ರೂಲ್ಸ್ ಮೇಡ್ ಆನ್ ದ ಅಬೌವ್ ಆ್ಯಕ್ಟ್ಸ್ ದೇ ಆರ್ ಡೆಲಿಗೇಟೆಡ್ ಲೆಜಿಸ್ಲೇಷನ್. ಅಂದರೆ ಈ ಮೂಲ ಕಾನೂನುಗಳ ಮೇಲೆ, ಇವಕ್ಕೆ ನಾವು ಇನ್ನೊಂದು ಮೂಲ ಕಾನೂನು ಅಂತ ಹೇಳ್ಬೋದು, ಪೇರೆಂಟ್ ಆ್ಯಕ್ಟ್ ಅಂತಲೂ ಹೇಳ್ತೀವಿ. ದೀಸ್ ಆರ್ ಪೇರೆಂಟ್ ಆ್ಯಕ್ಟ್ಸ್ ಆರ್ ಮೂಲ ಕಾನೂನು. ಮೂಲ ಕಾನೂನು, ಈ ಮೂಲ ಕಾನೂನುಗಳ ಮೇಲೆ ನಾವು ಏನು ಮಾಡ್ಬೋದು ಅಂತಂದರೆ ನಿಯಮಗಳನ್ನು ಮಾಡ್ಬೋದು. ಇವುಗಳ ಮೇಲೆ ನಾವೇನು ಮಾಡ್ಬೋದು, ನಿಯಮಗಳನ್ನು. ಈ ನಿಯಮಗಳಿಗೆ ನಾವೇನು ಹೇಳ್ತೀವಿ ಅಂತಂದರೆ ಡೆಲಿಗೇಟೆಡ್ ಲೆಜಿಸ್ಲೇಷನ್, ಪ್ರತ್ಯಾಯೋಜಿತ ನಿಯೋಜಿತ ಕಾನೂನು ಅಂತ ಹೇಳ್ತೀವಿ ಈ ಮೂಲ ನಿಯಮಗಳಿಗೆ. ಆದರೆ ಈ ನಿಯಮಗಳನ್ನು ಮಾಡುವವರು ಕಾರ್ಯಾಂಗ, ಈ ಕಾನೂನುಗಳನ್ನು ಮಾಡುವವರು ಶಾಸಕಾಂಗ, ಇದು ಮಾಡುವಂಥವರು ಶಾಸಕಾಂಗ. ಆದ್ದರಿಂದ ಒಂದು ವಿಷಯದಲ್ಲಿ ಶಬ್ದ ಆ್ಯಕ್ಟ್ ಅಂತ ಬಂದರೆ ನೋಡಿ, ಇಫ್ ದ ವರ್ಡ್ ಯೂಸ್ಡ್ ಈಸ್ ಆ್ಯಕ್ಟ್ ಆರ್ statute, it invariably pertains to legislature. This pertains to legislature only. ಆದರೆ ಇದರ ಬದಲಾಗಿ ರೂಲ್ಸ್, ರೆಗ್ಯುಲೇಷನ್ಸ್, ಬೈಲಾಸ್, ಆರ್ಡರ್ಸ್, ನೋಟಿಫಿಕೇಶನ್ಸ್, ಸರ್ಕ್ಯುಲರ್ಸ್ ಈ ರೀತಿಯಾದಂತಹ ಶಬ್ದಗಳು ಬಂದರೆ ಇವೆಲ್ಲವೂ ದೀಸ್ ಆರ್ ಡನ್ ಬೈ ದಿ ಎಕ್ಸಿಕ್ಯೂಟಿವ್ ಆರ್ ಅಡ್ಮಿನಿಸ್ಟ್ರೇಷನ್. ಕಾರ್ಯಾಂಗ ಮಾಡಿದಂಥವಕ್ಕೆ ಈ ಹೆಸರು ಹೇಳ್ತೀವಿ, ಶಾಸಕಾಂಗ ಮಾಡಿದ್ದಕ್ಕೆ ಈ ಹೆಸರು ಹೇಳ್ತೀವಿ. ಇದು ತನ್ನ ಅಧಿಕಾರವನ್ನು ಸಂವಿಧಾನದಿಂದ ಪಡ್ಕೊಳ್ತದೆ, ಇದು ತನ್ನ ಅಧಿಕಾರವನ್ನು ಈ ಸ್ಟ್ಯಾಚ್ಯೂಟಿಂದ ಪಡ್ಕೊಳ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. That's what legislation derives its power from sovereign power. So here for us in India the power is the constitution. And the constitution is done by the people of India, which is sovereign. That's what we can define like that. ಅಂದರೆ ಈ ಕಾನೂನು ಅಂತ ಏನು ಹೇಳ್ತೀವಿ ನಾವು, ಇದು ಕಾನೂನು ಮಾಡುವಂತಹ ತನ್ನ ಅಧಿಕಾರವನ್ನು ಸಾರ್ವಭೌಮ ಅಧಿಕಾರದಿಂದ ಪಡ್ಕೊಳ್ತದೆ, ಸಂವಿಧಾನದಿಂದ ಪಡ್ಕೊಳ್ತದೆ. ಆದರೆ ಡೆಲಿಗೇಟೆಡ್ ಲೆಜಿಸ್ಲೇಷನ್ನು ತನ್ನ ಅಧಿಕಾರವನ್ನು, ಪ್ರತ್ಯಾಯೋಜಿತ ಕಾನೂನು ಮಾಡುವ ತನ್ನ ಅಧಿಕಾರವನ್ನು ಅದು ಸಾವರಿನ್ ಅಧಿಕಾರದಿಂದ ಪಡ್ಕೊಳ್ಳೋದಿಲ್ಲ. ಇಟ್ ಈಸ್ ನಾಟ್ ಗೆಟಿಂಗ್ ಇಟ್ಸ್ ಪವರ್ ಫ್ರಮ್ ದ ಸಾವರಿನ್ ಪವರ್, ಬಟ್ ಸಮಥಿಂಗ್ ಎಲ್ಸ್. derives its power from any authority other than sovereign power. ಅಂದರೆ ಸಾವರಿನ್ ಪವರ್ನಿಂದ ಅಧಿಕಾರ ಬಂದಿರೋದಿಲ್ಲ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಮಾಡಲಿಕ್ಕೆ. ಕೇವಲ ಲೆಜಿಸ್ಲೇಷನ್ ಮಾಡಲಿಕ್ಕೆ ಮಾತ್ರ ಅದು ಸಾವರಿನ್ ಪವರಿಂದ ಅಧಿಕಾರ ಬಂದಿರುತ್ತದೆ. ಅದಕ್ಕೆ ಈ ಡೆಫಿನೇಷನ್ನ ಈ ರೀತಿ ಹೇಳ್ತೇವೆ ನಾವು, ದ ಡೆಫಿನೇಷನ್ ಆಫ್ ಡೆಲಿಗೇಟೆಡ್ ಲೆಜಿಸ್ಲೇಷನ್. ಪ್ರತ್ಯಾಯೋಜಿತ ಕಾನೂನಿನ ವ್ಯಾಖ್ಯಾನವನ್ನು ಮಾಡೋಣ ಈಗ. When a function of the legislature is entrusted to organs other than the legislature,
by the legislation itself. The legislation done by such organ is called the delegated legislation. Nodi, when a function of the legislation is entrusted, when this job is entrusted to organs other than legislature, these organs other than legislature may be government, it may be or corporation or a trust. Okay, so these people are given this power. These people are given this power or some other authority. When these people are given this power, who is giving this power? The power is given by the legislature itself. Such power is given by the legislature itself. Okay, then the law done by these people, is called the delegated legislation. Now, ಕನ್ನಡದಲ್ಲಿ ಹೇಳೋದಾದರೆ, ಯಾವುದೇ ಒಬ್ಬ ಘಟಕಕ್ಕೆ ಅಥವಾ ವ್ಯಕ್ತಿಗೆ ಶಾಸನ ಮಾಡುವ ಅಧಿಕಾರವನ್ನು ಶಾಸನವು ತಾನಾಗಿಯೇ ಕೊಟ್ಟು ಅಂತಹ ಅಧಿಕಾರದ ಮೇಲೆ ಈ ಘಟಕವು ಕಾನೂನನ್ನು ರಚಿಸಿದರೆ ಅಂತಹ ಕಾನೂನಿಗೆ ನಾವು ಪ್ರತ್ಯಾಯೋಜಿತ ಅಥವಾ ನಿಯೋಜಿತ ಕಾನೂನು ಎಂದು ಹೇಳಬಹುದು. ಯಾವಾಗ ಶಾಸಕಾಂಗ ತಾನು ಮಾಡುವ ಶಾಸನದ ಅಧಿಕಾರವನ್ನು ತನ್ನನ್ನು ಹೊರತುಪಡಿಸಿ ತಾನೇ ಬೇರೆಯವರಿಗೆ ಕೊಡುವಂತಹ ಈ ಅಧಿಕಾರದಿಂದ ಮಾಡಿದಂತಹ ಇನ್ನೊಂದು ಘಟಕವು, ಅಧಿಕಾರವನ್ನು ಪಡೆದಂತಹ ಘಟಕವು ಮಾಡಿದಂತಹ ಕಾನೂನಿಗೆ ನಾವು ಪ್ರತ್ಯಾಯೋಜಿತ ಕಾನೂನು ಎಂದು ಹೇಳ್ತೇವೆ. ಇದಕ್ಕೆ ಬೇರೆ ಬೇರೆ ಹೆಸರಿಂದ ಕರಿತೀವಿ, ನಾವು ಬೇರೆ ಬೇರೆ ಹೆಸರಲ್ಲಿ ಕರಿತೀವಿ. ಯಾವುದನ್ನ ಶಾಸಕರು ಮಾಡಿರ್ತಾರೋ, ಲೆಜಿಸ್ಲೇಚರ್ ಮಾಡಿರ್ತಾರೋ, ಶಾಸಕರು ಮಾಡಿದಂತಹ ಕಾನೂನಿಗೆ ನಾವು ಆಕ್ಟ್ ಅಂತ ಹೇಳ್ತೀವಿ. ನಮ್ಮ ಈ ಉದ್ದೇಶಕ್ಕೆ ಅದಕ್ಕೆ ಯಾವಾಗಲೂ ನಾವು ಪೇರೆಂಟ್ ಆಕ್ಟ್ ಅಂತ ಕರಿತೀವಿ. ಈ ಡೆಲಿಗೇಟೆಡ್ ಲೆಜಿಸ್ಲೇಷನ್ನ ಪಾಠವನ್ನು ಮಾಡುವಾಗ ನಾವು ಕಾನೂನು ಅಂತ ಹೇಳೋದ್ರ ಬದಲು ನಾವು ಪೇರೆಂಟ್ ಆಕ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಆದರೆ ಇದು ಪೇರೆಂಟ್ ಆಕ್ಟ್ ಯಾರು ಮಾಡ್ತಾರೆ? ಇಟ್ ಈಸ್ ಡನ್ ಬೈ ದಿ ಲೆಜಿಸ್ಲೇಚರ್. ಆದರೆ ಇದರ ಆಧಾರದ ಮೇಲೆ ಮಾಡುವಂತಹ ಕಾನೂನುಗಳಿಗೆ ನಾವೇನು ಹೇಳ್ತೀವಿ? ಸಬಾರ್ಡಿನೇಟ್ ಲಾ, ಸಬ್ಸಿಡಿಯರಿ ಲಾ, ಚೈಲ್ಡ್ ಲಾ ಅಂತ ಹೇಳ್ತೀವಿ, ಅಥವಾ ಪ್ರತ್ಯಾಯೋಜಿತ ಕಾನೂನು ಅಂತ ಹೇಳ್ತೀವಿ. ಇವುಗಳನ್ನು ಮಾಡುವಂಥವರು ದೇ ಆರ್ ಎಕ್ಸಿಕ್ಯೂಟಿವ್ಸ್. ಕಾರ್ಯಾಂಗ ಮಾಡುವಂತಹ ಈ ಕಾನೂನುಗಳು, ಪ್ರತ್ಯಾಯೋಜಿತ ಕಾನೂನುಗಳಿಗೆ ಕನ್ನಡದಲ್ಲಿ ಹೇಳೋದಾದರೆ ಪ್ರತ್ಯಾಯೋಜಿತ ಕಾನೂನು ಅಂತಂದರೆ ಅದು ಕಾರ್ಯಾಂಗದಿಂದ ಮಾಡಲ್ಪಟ್ಟಿರುತ್ತೆ. ಆದರೆ ಮೂಲ ಕಾನೂನು ಅಂದರೆ ಅದು ಶಾಸಕಾಂಗದಿಂದ ಮಾಡಲ್ಪಟ್ಟಿರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ದೆನ್ ವೈ ದಿಸ್ ಈಸ್ ಗ್ರೋನ್ ಅಂದರೆ ನೋಡಿ, ಡೈಸಿ ವಾಸ್ ಹ್ಯಾವಿಂಗ್ ಎ ಕಾನ್ಸೆಪ್ಟ್, A.V. ಡೈಸಿ. ವಿ ನೋ ರೂಲ್ ಆಫ್ ಲಾ, ವಿ ರೂಲ್ ಅಕಾರ್ಡಿಂಗ್ ಟು ಲಾ. ನಮಗೆ ರೂಲ್ ಆಫ್ ಲಾ ಬಿಟ್ಟರೆ ಬೇರೆ ಗೊತ್ತೇ ಇಲ್ಲ ಅಂತ. ಅಂದರೆ ಹಿ ವಾಸ್ ಡೆಡ್ ಅಗೇನ್ಸ್ಟ್ ದಿಸ್ ಡೆಲಿಗೇಷನ್. ಒನ್ಸ್ ಎ ಡೆಲಿಗೇಷನ್ ಈಸ್ ಗಿವನ್, he always felt that it leads to, power is given to executive means it leads to arbitrary action of the executive. Therefore, he was conceptually very much fond of rule of law, not this delegation and all that. But ಅದನ್ನೇ ಹೇಳಿದ್ನಲ್ಲ ನಾನು ನಿಮಗೆ, ಈ ಮಾಡರ್ನ್ ಡೆಮಾಕ್ರಸಿಯಲ್ಲಿ ಈ ಬರೀ ನಾವು ರೂಲ್ ಆಫ್ ಲಾ ವರ್ಕ್ ಆಗೋದಿಲ್ಲ. ಸೊ ಹಿಯರ್ ವಾಟ್ ಆರ್ ಆಲ್ ದ ರೀಸನ್ಸ್ ಫಾರ್ ದ ಗ್ರೋತ್ ಆಫ್ ದಿಸ್ ಡೆಲಿಗೇಟೆಡ್ ಲೆಜಿಸ್ಲೇಷನ್? ಅಂದರೆ ನಾವು ಈ ಪ್ರತ್ಯಾಯೋಜಿತ ಕಾನೂನಿನ ಬೆಳವಣಿಗೆಗೆ ಏನು ಕಾರಣಗಳು ಅಂತ ನೋಡೋದಾದರೆ, ಕಾರಣಗಳನ್ನು ನೋಡೋದಾದರೆ ಒಂದು, ಸಂಸತ್ತಿನ ಮೇಲೆ ಒತ್ತಡ. ಅದಕ್ಕೆ ಸಂಸತ್ತು ಏನು ಮಾಡುತ್ತೆ? ಇಟ್ ಕ್ರಿಯೇಟ್ಸ್ ಎ ಪಾಲಿಸಿ ಆ್ಯಂಡ್ ಆಲ್ ದಿ ಸ್ಕೆಲೆಟನ್ information it will put in a particular code, and that code is called as a act. It will not go into the details. It will leave it to the executive, where they do the rule on this. That is the delegated legislation. Then the parliament doesn't have all technical expertise. ಅದಕ್ಕೆ ತಾಂತ್ರಿಕವಾದಂತಹ ಎಲ್ಲ ಜ್ಞಾನ ಇರೋದಿಲ್ಲ. ಅಂತ ತಾಂತ್ರಿಕತೆಯನ್ನು ಹೊಂದಿದಂತಹ ಇಲಾಖೆಗಳಿರ್ತವೆ. ಆದ್ದರಿಂದ ಅಂಥ ಟೆಕ್ನಿಕಲ್ ಇರತಕ್ಕಂಥ ವಿಷಯಗಳನ್ನು ಕೂಡ ಏನು ಸಂಸತ್ತಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅದನ್ನು ನಾವೇನು ಮಾಡ್ತೀವಿ? ಪ್ರತ್ಯಾಯೋಜನೆ ಮಾಡ್ತೀವಿ.
ಆಮೇಲೆ ಇಲ್ಲಿ ಒಂದು ಶಾಸನವನ್ನು ನಾವು ಮಾಡಿದಾಗ ಅದು ಒಂದು ಸೆಷನ್ನಿಂದ ಇನ್ನೊಂದು ಸೆಷನ್ಗೆ ಗ್ಯಾಪ್ ಇರ್ತದೆ, ಅಂದರೆ ಅಧಿವೇಶನ ನಡೀತಾ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಬದಲಾವಣೆ ಮಾಡೋದು ಕಷ್ಟ. ಶಾಸನವನ್ನು ಬದಲಾವಣೆ ಮಾಡುವಂತಹ ಪ್ರಕ್ರಿಯೆ ತುಂಬ ಲೆಂದಿ ಪ್ರೋಸೆಸ್ ಅದು. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಡೆಲಿಗೇಟೆಡ್ ಅಥವಾ ಪ್ರತ್ಯಾಯೋಜಿತ ಕಾನೂನಿನಲ್ಲಿ ಅದನ್ನು ಅವತ್ತಿನ ದಿನಕ್ಕೆ ಸಂಬಂಧಪಟ್ಟಂತೆ, ಅವಶ್ಯಕತೆಗೆ ಸಂಬಂಧಪಟ್ಟಂತೆ ಮಾರ್ಪಾಡು ಮಾಡೋದು ಪ್ರತ್ಯಾಯೋಜಿತ ಕಾನೂನಿನಲ್ಲಿ ತುಂಬ ಸುಲಭ. ಆದ್ದರಿಂದ ನಾವೇನು ಮಾಡ್ತೀವಿ ಅಂತಂದರೆ, ಇಲ್ಲಿ ಈ ಕಾನೂನನ್ನು ಸರಿ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಇದನ್ನು ಆಮೇಲೆ ನೋಡೋಣ, ಹೆನ್ರಿ 8 ಅನ್ನೋದನ್ನು ಆಮೇಲೆ ನೋಡೋಣ. ಇಲ್ಲಿ ಪ್ರತ್ಯಾಯೋಜಿತ ಕಾನೂನನ್ನು ತಿದ್ದುಪಡಿ ಮಾಡುವುದು ಸುಲಭ, ಆದರೆ ಕಾನೂನನ್ನು ತಿದ್ದುಪಡಿ ಮಾಡುವುದು ಅಷ್ಟು ಸುಲಭ ಇಲ್ಲ. ಅದಕ್ಕೆ ಪದ್ಧತಿಗಳು ತುಂಬ ಇರೋದರಿಂದ ಕಷ್ಟ ಆಗ್ತದೆ. ಆಮೇಲೆ ನಾವಿಲ್ಲಿ ಏನೋ ಒಂದು ರೂಲ್ ಮಾಡಿರ್ತೀವಿ, ರೂಲ್ನಲ್ಲಿ ತಪ್ಪಾದರೆ ರೂಲ್ನ ನಾವು ಇಮಿಡಿಯೇಟ್ ಮಾಡಿಫೈ ಮಾಡ್ಕೋಬೋದು. ಬೈ ಒನ್ ಮೋರ್ ಆರ್ಡರ್ ಆ್ಯಂಡ್ ಪಬ್ಲಿಷಿಂಗ್ ಇಟ್ ಇನ್ ದ ಗೆಜೆಟ್ ವಿ ಕ್ಯಾನ್ ಚೇಂಜ್ ಇಟ್. ಸೊ ವಿ ಕ್ಯಾನ್ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಮತ್ತು ತುರ್ತು ಸಂದರ್ಭಗಳಲ್ಲಿ ನಾವು ತಕ್ಷಣ ನಿರ್ಣಯ ತೆಗೆದುಕೊಳ್ಳುವಂತಹ ಒಂದು ಅಧಿಕಾರ ಎಕ್ಸಿಕ್ಯೂಟಿವ್ ಇರಬೇಕು. ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಆ ಎಮರ್ಜೆನ್ಸಿಯ ಟೈಮ್ನಲ್ಲಿ ಸರ್ಕಾರ ಏನು ಮಾಡಲಿಕ್ಕೆ ಆಗಲಾರದಂತಹ ಪರಿಸ್ಥಿತಿ ಉಂಟಾಗಬಾರ್ದು. ಆದ್ದರಿಂದ ಈ ನಮ್ಮ ಮಾಡರ್ನ್ ಅಡ್ಮಿನಿಸ್ಟ್ರೇಷನ್ನ ವಿವಿಧ ಸಂಕೀರ್ಣತೆಗಳು ಇರೋದ್ರಿಂದ, ಬಿಕಾಸ್ ದೇರ್ ಆರ್ ಸೋ ಮೆನಿ ಕಾಂಪ್ಲೆಕ್ಸಿಟೀಸ್ ಆಫ್ ಮಾಡರ್ನ್ ಅಡ್ಮಿನಿಸ್ಟ್ರೇಷನ್. ಮಾಡರ್ನ್ ಅಡ್ಮಿನಿಸ್ಟ್ರೇಷನ್ ಈಸ್ not only doing law and order, not only doing the protection of the border, in addition to that, it does the work from cradle to burial ಅಂತ ಹೇಳ್ತಾರೆ. ಅಂದರೆ ಹುಟ್ಟಿನಿಂದ ಹಿಡಿದು ಸಾಯೋ ತನಕನೂ ಇರ್ತಕ್ಕಂಥ ಅನೇಕ ಕೆಲಸಗಳಲ್ಲಿ ಸರ್ಕಾರ ಭಾಗಿಯಾಗ್ತದೆ. ಇಟ್ ಇನ್ವಾಲ್ವ್ಸ್, ದೇರ್ ಫೋರ್ ಇಟ್ ನೀಡ್ಸ್ ದಿ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅನ್ನೋದನ್ನು ನಾವು ಕಾಣ್ಬೋದು. ದೀಸ್ ಆರ್ ಆಲ್ ದ ನೆಸೆಸಿಟೀಸ್ ಆಫ್ ದ ಡೆಲಿಗೇಟೆಡ್ ಲೆಜಿಸ್ಲೇಷನ್. ಹಾಗೆ ನಾವು ಈ ಒಂದು 2 ದೇಶಗಳ ಯಾವ ರೀತಿ ಇದು ಬೆಳೀತು ಅನ್ನೋದನ್ನು ಬೇರೆ ಬೇರೆ ದೇಶಗಳಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ. ಐ ಆಮ್ ನಾಟ್ ಗೋಯಿಂಗ್ ಸೋ ಮಚ್ ಡಿಟೇಲ್ ಫಾರ್ ದಿಸ್, ಆದರೆ ಸಂಕ್ಷಿಪ್ತವಾಗಿ ನಾವು ಇದನ್ನು ನೋಡೋದು ಒಳ್ಳೆಯದು. ಯಾಕೆ ಅಂತಂದರೆ, ಇಂಗ್ಲೆಂಡಿನಲ್ಲಿ ನಾನು ಹೇಳಿದ್ನಲ್ವಾ, ಡೈಸಿ ವಾಸ್ ಹ್ಯಾವಿಂಗ್ ಎ ಕಾನ್ಸೆಪ್ಟ್ ದಟ್ ದೇರ್ ಇಸ್ ನೋ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಎಟ್ ಆಲ್ ಅಂತ ಹೇಳಿದ್ದೆ ನಾನು. ಬಟ್ ಪ್ರಾಕ್ಟಿಕಲಿ ಹಂಗಿರಲಿಲ್ಲ ಅದು. ಅಲ್ಲಿ ನಾವು ನೋಡಿ, ಆಮೇಲೆ ಇಂಗ್ಲೆಂಡಿನಲ್ಲಿ ಪಾರ್ಲಿಮೆಂಟ್ ಈಸ್ ಸುಪ್ರೀಂ. ಹೆನ್ರಿ 8 ಕ್ಲಾಸ್ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಬೇಕು, ಅದಕ್ಕೆ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಆಮೇಲೆ 2ನೇ ಮಹಾಯುದ್ಧದಲ್ಲಿ ಏನಾಯಿತು ಅಂತಂದರೆ, ಸಾಕಷ್ಟು ಅಧಿಕಾರವನ್ನು ನಾವು ಏನು ಮಾಡಬೇಕಾಯ್ತು, ಅಲ್ಲಿ ಅಡ್ಮಿನಿಸ್ಟ್ರೇಷನ್ಗೆ ಕೊಟ್ಟರು. ಆಮೇಲೆ ಇವೆಲ್ಲ ನಡೀತು ಎಲ್ಲಿ, ಈ ಕಾಲದಲ್ಲಿ. ಇದು ಆದಮೇಲೆ ಏನಾಯಿತು ಅಂದರೆ, ಈ ರೀತಿಯಾದಂತಹ ಹೆಚ್ಚಿನ ಅಧಿಕಾರವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ದುರಾಡಳಿತ ನಡೆದಿರೋದನ್ನು ಅಲ್ಲಿ ಒಬ್ಬ ಜಡ್ಜ್ ನೋಡ್ತಾ ಇದ್ರು. ಆ್ಯಂಡ್ ದ ನೇಮ್ ಆಫ್ ದಟ್ ಜಡ್ಜ್ ಈಸ್ ಎಡ್ವರ್ಡ್ ಕೋಕ್. ಈ ಎಡ್ವರ್ಡ್ ಕೋಕ್ ಅವ್ರು ಏನು ಮಾಡಿದರು, ಆವತ್ತಿನ ಕಾಲದಲ್ಲಿ 1929ರಲ್ಲಿ ಏನು ಅಧಿಕಾರ ಕೊಟ್ಟಂತಹ, ಈ ಅಧಿಕಾರಿಗಳು ಮಾಡಿದಂತಹ ಎಲ್ಲ ದುರಾಡಳಿತಗಳದ್ದು ಒಂದು ಲಿಸ್ಟ್ ಮಾಡಿ ಒಂದು ಪುಸ್ತಕನೇ ಬರೆದ್ರು. ಆ ಪುಸ್ತಕಕ್ಕೆ ಒಂದು ಹೆಸರು ಕೊಟ್ಟರು ಅವರು, ನ್ಯೂ ಡೆಸ್ಪಾಟಿಸಮ್ ಅಂತ. ಆ ಪುಸ್ತಕಕ್ಕೆ 1929ರಲ್ಲಿ ಪುಸ್ತಕವನ್ನು ಪ್ರಕಟಿಸಿದ್ರು ಅವರು. ಇದು ಅಲ್ಲಿ ದೊಡ್ಡ ಚಳುವಳಿಯನ್ನೇ, ಕ್ರಾಂತಿಯನ್ನೇ ಮಾಡ್ತು ಅಂತ ಹೇಳ್ಬೋದು. ಇದರಿಂದ ಜನರಿಗೆ ಗೊತ್ತಾಯಿತು, ಸರ್ಕಾರ ಅಧಿಕಾರವನ್ನು ಪಡೆದುಕೊಂಡು ಎಷ್ಟೆಲ್ಲ ದುರಾಡಳಿತವನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಯಿತು. ಆವಾಗ ಅದು ಏನಾಗಿದೆ ಅಂತ ಹೇಳಿ ನೋಡೋದಕ್ಕೋಸ್ಕರ ಒಂದು ಕಮಿಟಿ ಮಾಡ್ತಾರೆ, ಮಿನಿಸ್ಟರ್ಸ್ ಕಮಿಟಿ. ಆ ಕಮಿಟಿಗೆ ನಾವು ಡೊನಾಗ್ಮೋರ್ ಕಮಿಟಿ ಅಂತ ಹೇಳ್ತೀವಿ. ಈ ಕಮಿಟಿ ಇದೆಲ್ಲವನ್ನು ಅಭ್ಯಸಿಸಿ ಸುಮಾರು 3 ವರ್ಷಗಳ ಕಾಲ 1932ರಲ್ಲಿ ಅದು ತನ್ನ ವರದಿಯನ್ನು ಕೊಡ್ತದೆ. ಆ ವರದಿಯಲ್ಲಿ ಈ ಎಲ್ಲ ವಿಷಯಗಳನ್ನು ಹೇಳ್ತದೆ. ಅಂದರೆ ನಾವು ಏನು ಈ ಡೆಲಿಗೇಟೆಡ್ ಲೆಜಿಸ್ಲೇಷನ್, ಈ ಪವರ್ಗಳನ್ನ ಕೊಡ್ತೀವಿ, ಪ್ರತ್ಯಾಯೋಜಿತ ಕಾನೂನುಗಳನ್ನು ನಾವು ರಚಿಸ್ತೀವಿ, ಇದರಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು, ಕೆಲವೊಂದು ನಿಯಮಗಳನ್ನ ಹೇಳ್ತದೆ. ಇದು ಉದ್ದೇಶಗಳನ್ನು ಸ್ಪಷ್ಟಪಡಿಸಿ ಕೊಡಬೇಕು. ಫಾರ್ ಸರ್ಟನ್ ಪರ್ಪಸಸ್ ಓನ್ಲಿ, ಉದ್ದೇಶಗಳನ್ನು ಸ್ಪಷ್ಟಪಡಿಸಿ ಕೊಡಬೇಕು. ಆಮೇಲೆ ಅದಕ್ಕೆ ಒಂದು ನಿಯಂತ್ರಣ ಇರಬೇಕು, ಇತಿಮಿತಿಗಳಲ್ಲಿರಬೇಕು. ಅಂತಹ ಕೊಟ್ಟಂಥ ಅಧಿಕಾರ ಇತಿಮಿತಿಗಳಲ್ಲಿರಬೇಕು. ಮತ್ತು ಅವಕ್ಕೆ ನಾವು ಸೇಫ್ ಗಾರ್ಡ್ಸನ್ನು ಮಾಡಬೇಕು, ಕಂಡೀಷನ್ಗಳನ್ನು ಅದರಲ್ಲಿ ಹೇಳಬೇಕು, ಡೆಲಿಗೇಟೆಡ್ ಲೆಜಿಸ್ಲೇಷನ್ನಲ್ಲಿ ಹೇಳಬೇಕು. ಆಮೇಲೆ ಹೆನ್ರಿ 8 ಕ್ಲಾಸನ್ನು ಯೂಸ್ ಮಾಡಬಾರ್ದು. ಸಾಮಾನ್ಯವಾಗಿ ಹೆನ್ರಿ 8 ಕ್ಲಾಸನ್ನು ಯೂಸ್ ಮಾಡ್ಬೋದು. ಆಮೇಲೆ ಇದ್ರ ಮೇಲೆ ಒಂದು ಕಮಿಟಿ ಏನು ಮಾಡಿದ್ರು, ಸ್ಟ್ಯಾಚ್ಯೂಟರಿ ಇನ್ಸ್ಟ್ರೂಮೆಂಟ್ಸ್ ಕಮಿಟಿ ಅಂತ ಮಾಡ್ತು. ಮಾಡಿದ ಮೇಲೆ ಕೊನೆಗೆ ಒಂದು ಕಾನೂನನ್ನೇ ತರ್ತದದು. ಆ ಕಾನೂನೇನು, ಸ್ಟ್ಯಾಚ್ಯೂಟರಿ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ 1946. ಅಂದರೆ ಸ್ಟ್ಯಾಚ್ಯೂಟ್ ಮಾಡಿದಾಗ ಆ ಸ್ಟ್ಯಾಚ್ಯೂಟ್ ಹೇಗಿರಬೇಕು, ಯಾವ ರೀತಿ ಮಾಡಬೇಕು, ಯಾವ ಅಧಿಕಾರವನ್ನು ನಾವು ಪ್ರತ್ಯಾಯೋಜನೆ ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತಕ್ಕಂಥ ಎಲ್ಲ ಕಂಡೀಷನ್ಗಳನ್ನು ಡೊನಾಗ್ಮೋರ್ ಕಮಿಟಿ ಹಾಕಿ ಈ ದುರಾಡಳಿತವನ್ನು ನಿಯಂತ್ರಣ ಮಾಡುವಲ್ಲಿ ಅದು ಯಶಸ್ಸಾಗ್ತದೆ. ಈ ರೀತಿಯಾದಂತಹ ಬೆಳವಣಿಗೆಯನ್ನು ನಾವು
ಏನು ಮಾಡ್ಬೋದು, ಇಂಗ್ಲೆಂಡಿನಲ್ಲಿ ನೋಡ್ಬೋದು, ಬ್ರಿಟಿಷ್ ಇದರಲ್ಲಿ. ಅದೇ ತೆರನಾಗಿ ಇದು ಅಮೇರಿಕದ ವಿಷಯ. ಅಮೇರಿಕದಲ್ಲಿ ಏನಾಯಿತು, ಅಮೇರಿಕದಲ್ಲಿ ಸಂವಿಧಾನ ಬಂದದ್ದು 1779ರಲ್ಲಿ. ಅದರಲ್ಲಿ ಇವರು ಏನು ಮಾಡಿದ್ರು ಅಂತಂದರೆ, ದೇ ವೇರ್ ಮಚ್ ಡಿಪೆಂಡೆಡ್ ಆನ್ ಸಪರೇಷನ್ ಆಫ್ ಪವರ್ ಆಫ್ ಮಾಂಟೆಸ್ಕ್ಯೂ. ಇವರು ಆರ್ಟಿಕಲ್ 1, 2, 3 ಕ್ಲಿಯರ್ ಆಗಿ ಹೇಳ್ತವೆ, ದೇರ್ ಶುಡ್ ಬಿ ಎ ಲೆಜಿಸ್ಲೇಚರ್, ದೇರ್ ಶುಡ್ ಬಿ ಎ ಎಕ್ಸಿಕ್ಯೂಟಿವ್, ದೇರ್ ಶುಡ್ ಬಿ ಎ ಜುಡಿಷಿಯರಿ. ಇವರು ಅವ್ರವ್ರ ಕೆಲಸನೇ ಮಾಡಬೇಕು ಅಂತ. ಅಂದರೆ ಅವ್ರವ್ರ ಕೆಲಸ ಅವರೇ ಮಾಡಬೇಕು ಅಂತಾರೆ. ಅದರ ಅರ್ಥ ಏನು ಅಂತಂದರೆ, ಈ ಶಾಸನ ಮಾಡುವಂಥ ಅಧಿಕಾರವನ್ನು ನೀವು ಕಾರ್ಯಾಂಗಕ್ಕೆ ಕೊಡಬಾರ್ದು ಅಂತ. ದಿಸ್ ವಾಸ್ ದೇರ್ ಒರಿಜಿನಲ್ ಕಾನ್ಸೆಪ್ಟ್. 1789ರಲ್ಲಿ ರಚನೆಯಾದಂತಹ ಸಂವಿಧಾನದ ಮೊದಲಿನ ಅವರ ಕಾನ್ಸೆಪ್ಟ್ ಇದಾಗಿತ್ತು. ಎಲ್ಲಿವರೆಗೆ, ಈವನ್ 1910ರವರೆಗೂ ದೇ ವೇರ್ ವೆರಿ ಮಚ್ ಡಿಪೆಂಡೆಂಟ್ ಆನ್ ದಿಸ್ ಕಾನ್ಸೆಪ್ಟ್. ಅದಕ್ಕೆ ಅವರು ದೇರ್ ಈಸ್ ಎ ಡಾಕ್ಟ್ರಿನ್, ಡೆಲಿಗೇಟರ್ಸ್ ನಾನ್ ಪೊಟೆಸ್ಟ್ ಡೆಲಿಗೇರ್, ಡೆಲಿಗೇಟರ್ಸ್ ನಾನ್ ಪೊಟೆಸ್ಟ್ ಡೆಲಿಗೇರ್ ಅಂತಾರೆ. ಏನು ಡೆಲಿಗೇಟರ್ಸ್ ನಾನ್ ಪೊಟೆಸ್ಟ್ ಡೆಲಿಗೇರ್ ಅಂತಂದರೆ, ಅಮೇರಿಕದ ವಿಷಯದಲ್ಲಿ ಸಿ ಎ ಕಾನ್ಸ್ಟಿಟ್ಯೂಷನ್ ಈಸ್ ಫ್ರೇಮ್ಡ್. Constitution is framed. Here, this constitution is framed by the people. So, people have already delegated the power of delegation under Article 1 to Congress. So delegation is already over. People through the constitution delegated the power of making law under Article 1 to the Congress. Congress ಅಂದ್ರೆ ಸಂಸತ್ತು. ಅಮೇರಿಕದ ಜನತೆ ಸಂವಿಧಾನದ ಮೂಲಕ ಕಾನೂನು ಮಾಡುವ ಅಧಿಕಾರವನ್ನು ಅನುಚ್ಛೇದ 1ರ ಪ್ರಕಾರ ಕಾಂಗ್ರೆಸ್ಸಿಗೆ ಕೊಟ್ಟಾಗಿದೆ. ಅಂದರೆ ಡೆಲಿಗೇಷನ್ ಮಾಡಿ ಆಗಿದೆ, ಪ್ರತ್ಯಾಯೋಜನೆ ಮಾಡಿ ಆಗಿದೆ. ಅಂದರೆ ಈ ಪ್ರತ್ಯಾಯೋಜನೆ ಮಾಡಿದಂತಹ ಶಾಸಕಾಂಗ ಇದೆಯಲ್ಲ, ಇದು ಇನ್ನೊಬ್ಬರಿಗೆ ಪ್ರತ್ಯಾಯೋಜನೆ ಮಾಡೋ ಹಾಗಿಲ್ಲ, ಇನ್ನೊಬ್ಬರಿಗೆ ನಿಯೋಜನೆ ಮಾಡೋಂಗಿಲ್ಲ. ನಾವೇ ನಿಮಗೆ ನಿಯೋಜನೆ ಮಾಡಿಕೊಟ್ಟಿದ್ದೀವಿ, ಅಂಥೇಳಿ ನಾನೇನು ಎಕ್ಸ್ಪ್ಲೇನ್ ಮಾಡಿದ್ವಲ್ವಾ, ಆ ನಿಲುವನ್ನು ಈ ಪ್ರಕರಣದಲ್ಲಿ ತೆಗೆದುಕೊಳ್ತು. ಫೀಲ್ಡ್ ವರ್ಸಸ್ ಕ್ಲಾರ್ಕ್ ಪ್ರಕರಣದಲ್ಲಿ ಅಮೇರಿಕದ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿತು ಅಂತಂದರೆ, ಡೆಲಿಗೇಟರ್ಸ್ ನಾನ್ ಪೊಟೆಸ್ಟ್ ಡೆಲಿಗೇಟ್ means once it is delegated, the officer who gets that power, he cannot delegate it to the other person. This is the concept. The clear concept is this. Once a delegation is done, see, for example, parliament gives the power to the government, state government, again central government, central government cannot give that power to the state government. This becomes a sub-delegation. Sub-delegation is not permitted. That's why this is the doctrine. Delegators non-potest delegate andre, a delegate cannot further delegate it to somebody else. ನಮ್ಮಲ್ಲಿ ಒಂದು ಗಾದೆ ಇದೆ, ನಾಯಿಗೆ ಹೇಳಿದರೆ ನಾಯಿ ತನ್ನ ಬಾಲ್ ಹೇಳ್ತು ಅಂತ. ನೋ, ದಟ್ಸ್ ನಾಟ್ ಪರ್ಮಿಟೆಡ್. ಅದು. ಆದರೆ ಅಲ್ಲಿಯೂ ಕೂಡ ಪರಿಸ್ಥಿತಿ ಏನಾಯಿತು ಅಂತಂದರೆ, ಆಧುನಿಕ ಅಮೇರಿಕಾದಲ್ಲಿ ಈ ಪಾಲಿಸಿಯನ್ನು ಏನು ಈ SOP ಇತ್ತಲ್ಲ, SOPಯನ್ನು ದೇ ಹ್ಯಾವ್ ರಿಲ್ಯಾಕ್ಸ್ಡ್. This SOP they have relaxed. This they have changed, or this they have relaxed ಮಾಡಿ ಈ ಕೆಳಗಿನ 2-3 ಪ್ರಕರಣಗಳು ಬರ್ತವೆ. ನಾ ಪ್ರಕರಣಗಳ ಇತಿಹಾಸಕ್ಕೆ ಹೋಗೋದಿಲ್ಲ. ಈ ಪ್ರಕರಣಗಳಲ್ಲಿ ಏನು ಹೇಳಿದರು ಅಂತಂದರೆ, ಡೆಲಿಗೇಟೆಡ್ ಲೆಜಿಸ್ಲೇಷನ್ ಕೊಡದೆ ನಾವು ಸರ್ಕಾರವನ್ನು ನಡೆಸೋದಕ್ಕೆ ಆಗೋದಿಲ್ಲ. ವಿ ಹ್ಯಾವ್ ಟು ಗಿವ್ ಡೆಲಿಗೇಷನ್. ದೇರ್ ಈಸ್ ನೋ, ಬಟ್ ದೇರ್ ಶುಡ್ ಬಿ ಕಂಟ್ರೋಲ್ ಅಂತಕ್ಕಂಥದ್ದನ್ನು. ಅದಕ್ಕೆ ಅವ್ರು ಏನು ಮಾಡಿದರು ಅಂದರೆ, ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರ್ ಆ್ಯಕ್ಟ್ ಅಂತ ಮಾಡಿದರು. ಅಡ್ಮಿನಿಸ್ಟ್ರೇಷನ್ ಹೆಂಗಿರಬೇಕು, ಏನನ್ನು ಡೆಲಿಗೇಟ್ ಮಾಡಬೇಕು, ಏನೇನು ಮಾಡಬಾರ್ದು. ಅವರು ಒಂದು ಶಬ್ದ ಯೂಸ್ ಮಾಡ್ತಾರೆ, ಕಾರ್ಟೆ ಬ್ಲಾಂಚೆ ಅಂತ. ಬ್ಲಾಂಚೆ ಅಂದರೆ ಎಲ್ಲವನ್ನು ಬಿಟ್ಕೊಡೋದಲ್ಲ. ಕಾರ್ಟೆ ಬ್ಲಾಂಚೆ ಅಂದರೆ ಎಲ್ಲನೂ ಬಿಟ್ಕೊಡೋದಲ್ಲ. ಆ ರೀತಿ ಅಲ್ಲ, ನೀವು ಶಾಸನದ ತತ್ವವನ್ನೇನಿದೆ ಅದನ್ನು ಬಿಟ್ಕೊಡೋ ಹಾಗಿಲ್ಲ. ಆದರೆ ಬೇರೆ ವಿಷಯಗಳನ್ನ, ಆಕ್ಸಿಲರಿ ವಿಷಯಗಳನ್ನ, ಆನ್ಸಿಲರಿ ವಿಷಯಗಳನ್ನ ನೀವು ಡೆಲಿಗೇಟ್ ಮಾಡ್ಬೋದು ಅನ್ನೋದನ್ನು ಹೇಳ್ತಾರೆ. ಅದಕ್ಕೆ ಕಾರ್ಡೋಜು, ಹಿ ಈಸ್ ಎ ಫೇಮಸ್ ಜಡ್ಜ್ ಆ್ಯಂಡ್ ಎನಲಿಸ್ಟ್. ಓಕೆ, ಆ್ಯಂಡ್ ಹೀ ರೈಟ್ಸ್, ಎಸೆನ್ಷಿಯಲ್ ಲೆಜಿಸ್ಲೇಟಿವ್ ಪವರ್ ಕ್ಯಾನಾಟ್ ಬಿ ಡೆಲಿಗೇಟೆಡ್. ಸೊ
In the modern America, delegation is permitted, but essential legislative power cannot be delegated ಅಂತಕ್ಕಂಥ ಒಂದು ಸ್ಥಿತಿಗತಿಗೆ ಅವರುಗಳು ಕೂಡ ಬಂದರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ನಾವು ವಿಲ್ ಗೋ ಟು ಇಂಡಿಯನ್ ಕಂಡೀಷನ್. ಭಾರತದಲ್ಲಿ ಏನಾಯಿತು ಅನ್ನೋದನ್ನು, ಭಾರತದಲ್ಲಿ ಏನಾಯಿತು ಅಂತ ನೋಡಬೇಕಾದ್ರೆ ನಾವು ಈ ಸಂವಿಧಾನ ಪೂರ್ವದಲ್ಲಿ ಮತ್ತು ಸಂವಿಧಾನದ ನಂತರದಲ್ಲಿ ನೋಡಬೇಕಾಗ್ತದೆ. ಸಂವಿಧಾನದ ಪೂರ್ವದಲ್ಲಿ ನೋಡೋಣ ನಾವು ಏನಾಯಿತು ಅಂಥೇಳಿ. ಪ್ರೀ ಕಾನ್ಸ್ಟಿಟ್ಯೂಷನಲ್, ಸಂವಿಧಾನ ಪೂರ್ವದಲ್ಲಿಯ ಪ್ರಸಂಗ. ಈ ಸಂವಿಧಾನ ಪೂರ್ವದಲ್ಲಿಯ ಪ್ರಸಂಗವನ್ನು ನಾವು ಅರಿತುಕೊಳ್ಬೇಕಾದ್ರೆ ಒಂದನ್ನು ತಿಳ್ಕೊಳ್ಳಿ, ಆವಾಗ ಡೆಲಿಗೇಷನ್ ವಾಸ್ ದೇರ್. ಸಿಂಪಲ್. ನಮ್ಮ ಸಂವಿಧಾನದ ಪೂರ್ವದಲ್ಲಿ ನಮಗೆ ಸಂಸತ್ತು ಬ್ರಿಟನ್ನಿನಲ್ಲಿತ್ತು. ಬ್ರಿಟನ್ನಿನ ಸಂಸತ್ತು ಅಧಿಕಾರವನ್ನು ಇಲ್ಲಿ ಇರ್ತಕ್ಕಂಥ ಗವರ್ನರ್ ಜನರಲ್ಗೆ ಕೊಡ್ತಿದ್ರು. ಆ ಗವರ್ನರ್ ಜನರಲ್ಲು ಅಥವಾ ವಾಯ್ಸ್ರಾಯ್ ಅಂತ ಏನು ಹೇಳ್ತಿದ್ರು ಅವ್ರ ಅಧಿಕಾರ ನಡೆಸ್ತಿದ್ರು. ಇಟ್ಸ್ ಎ ಡೆಲಿಗೇಷನ್, ಸಿಂಪಲ್ ಡೆಲಿಗೇಷನ್. ಅಂಥದ್ದೊಂದು ಪ್ರಕರಣನೂ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆ ಪ್ರಕರಣದ ಹೆಸರು ಆರ್ ವರ್ಸಸ್ ಬುರ್ರಾ ಅಂತಕ್ಕಂಥದ್ದು. ಆರ್ ವರ್ಸಸ್ ಬುರ್ರಾ ಅಂತಕ್ಕಂಥದ್ದು. ಇಲ್ಲಿ ಒಂದು ಕಾನೂನಿನ ಬಗ್ಗೆ ಚರ್ಚೆ ಆಗ್ತದೆ. ದಿಸ್ ಆ್ಯಕ್ಟ್ ವಾಸ್ ಚಾಲೆಂಜ್ಡ್. ಆ್ಯಕ್ಟ್ 22 ಆಫ್ 1869, ಗ್ಯಾರೋ ಹಿಲ್ ಆ್ಯಕ್ಟ್ ಅಂತಾರೆ ಇಲ್ಲಿ. ಗ್ಯಾರೋ ಹಿಲ್ ಆ್ಯಕ್ಟ್ ಏನು? ಗ್ಯಾರೋ ಹಿಲ್ ಆ್ಯಕ್ಟು, ಗ್ಯಾರೋ ಹಿಲ್ ಆ್ಯಕ್ಟ್ ಏನು ಅಂತಂದರೆ, ಗ್ಯಾರೋ ಹಿಲ್ ಏರಿಯಾನಲ್ಲಿ ಬರ್ತಕ್ಕಂತಹ ಸಿವಿಲ್ ಮತ್ತು ಕ್ರಿಮಿನಲ್ ಕೋರ್ಟ್ಗಳ ಅಧಿಕಾರಗಳನ್ನು ಹಿಂಪಡೆದು ಆ ಸಿವಿಲ್ ಮತ್ತು ಕ್ರಿಮಿನಲ್ ಕೋರ್ಟಿನ ಅಧಿಕಾರವನ್ನು ಲೆಫ್ಟಿನೆಂಟ್ ಜನರಲ್ ಕೊಟ್ಬಿಟ್ಟಿದ್ರು. ಸೊ ಹೀ ವಾಸ್ ದಿ ಸುಪ್ರೀಂ ಅಥಾರಿಟಿ, ಹಿ ವಿಲ್ ಡಿಸೈಡ್ ಎವ್ರಿಥಿಂಗ್, ಹಿ ಹ್ಯಾಸ್ ಬಿಕಮ್ ದ ಜುಡಿಷಿಯರಿ. ಆ ರೀತಿಯಾದಂತಹ ಕಾನೂನು, ಆ ರೀತಿಯಾದಂತಹ ಕಾನೂನು. ದಿ ಲಾ ಹ್ಯಾಸ್ ಗಿವನ್ ಎ ಪ್ರೊವಿಷನ್ ವೇರ್ ಸೆಕ್ಷನ್ 9 ಡೀಲ್ಸ್ ವಿತ್ Section 9 deals with jurisdiction of civil and criminal courts. ನೋಡಿ, jurisdiction of civil and criminal court. ಈ ಕೋರ್ಟ್ಗಳ jurisdictionನ ತೆಗೆದುಬಿಟ್ಟಿದ್ರು ಫ್ರಮ್ ಗ್ಯಾರೋ ಹಿಲ್. And the jurisdiction of civil and criminal courts and gave such power to the officers appointed by the ಲೆಫ್ಟಿನೆಂಟ್ ಜನರಲ್. ಲೆಫ್ಟಿನೆಂಟ್ ಜನರಲ್ ತಾನೇ ಅದಕ್ಕೆ ಕೆಲವು ಆಫೀಸರ್ಸ್ನ ಅಪಾಯಿಂಟ್ ಮಾಡ್ತಿದ್ದ. ಅವರು ಈ ನ್ಯಾಯಿಕ ಪ್ರಕ್ರಿಯೆಯನ್ನು ನಡೆಸ್ತಿದ್ರು. ದಿಸ್ ಈಸ್ ದಿ ಕೇಸ್. ಈ ಆಧಾರದ ಮೇಲೆ ಏನಾಯಿತು ಅಂತಂದರೆ, ದಿಸ್ ಈಸ್ ಆ್ಯಕ್ಚುಲಿ ದಿ ಪೊಸಿಷನ್. ಲೆಫ್ಟಿನೆಂಟ್ ಗವರ್ನರ್ ಏನು ಮಾಡಿದರು, ಈ ಕಾನೂನಿನ ಆಧಾರದಲ್ಲಿ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡ್ತಾರೆ. ಹಿ ಇಶ್ಯೂಸ್ ಎ ನೋಟಿಫಿಕೇಶನ್, ಹಿ ಇಶ್ಯೂಸ್ ಎ ನೋಟಿಸ್. ದಿಸ್ ನೋಟಿಸ್ ಈಸ್ ಎ ಡೆಲಿಗೇಟೆಡ್ ಲೆಜಿಸ್ಲೇಷನ್. ಒಂದು ಪ್ರತ್ಯಾಯೋಜಿತ ಕಾನೂನು ಇಶ್ಯೂ ಮಾಡ್ತಾರೆ. ಏನಂತ, ಈ ಗ್ಯಾರೋ ಹಿಲ್ಗಿರ್ತಕ್ಕಂತಹ ಈ ಕಾನೂನು ಈ ಏರಿಯಾಕ್ಕೂ ಈ ರಾಜ್ಯ ಕ್ಷೇತ್ರಕ್ಕೂ ಅಪ್ಲೈ ಆಗ್ತದೆ. ಈ ಕ್ಷೇತ್ರಕ್ಕೂ ಯಾವುದು, ಕಾಂಚಿ, ಜೈಂಟಾ ಮತ್ತು ನಾಗಾ ಹಿಲ್ಗಳಿಗೂ ನಾವು ಇದನ್ನೇ ಅಪ್ಲೈ ಮಾಡ್ತೀವಿ ಅಂಥೇಳಿ ಹಿ ಹ್ಯಾಸ್ ಇಶ್ಯೂಡ್ ಎ ನೋಟಿಸ್. ಅವರು ಒಂದು ನೋಟಿಸನ್ನು ಜಾರಿ ಮಾಡ್ತಾರೆ ಲೆಫ್ಟಿನೆಂಟ್. ಅಂದರೆ ಇವರಿಗೆ ಇಶ್ಯೂ ಆಗ್ಬೇಕಂಥೇಳಿ ಇಲ್ಲಿ ಏನು ಕಾನೂನು ಆಗಿರಲಿಲ್ಲ. ಕಾನೂನು ಆಗಿದ್ದು ಗ್ಯಾರೋ ಹಿಲ್ಲಿಗೆ ಮಾತ್ರ. ಆ ಗ್ಯಾರೋ ಹಿಲ್ಲಿಗೆ ಆಗಿರತಕ್ಕಂತಹ ಕಾನೂನನ್ನು ಕಾಂಸಿ, ಜೈಂಟಾ ಮತ್ತು ನಾಗಾ ಹಿಲ್ಗಳಿಗೆ ಎಕ್ಸ್ಟೆಂಡ್ ಮಾಡುವಂತಹ ಈ ಏರಿಯಾಕ್ಕೆ ಸೀಮಿತವಾಗಿತ್ತು. ಈ ಏರಿಯಾಕ್ಕೆ ಗ್ಯಾರೋ ಹಿಲ್ಲಿಗೆ ಸೀಮಿತವಾಗಿತ್ತು. ದೆನ್ ದಿ ಲೆಫ್ಟಿನೆಂಟ್ ಜನರಲ್ he has extended it to all these 3 areas also. The area of Kasi, then Janta and Naga Hills. Idukku this also is extended. Now the law is applicable to these people also. Law is applicable to these people also. Illu avanu ಏನು ಮಾಡ್ಬೋದು, ಆ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಕೋರ್ಟಿನ ಜ್ಯೂರಿಸ್ಡಿಕ್ಷನನ್ನು ಕಿತ್ಕೊಂಡು ತಾನೇ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಿ ಆ ಅಧಿಕಾರಿಗೆ ಈ ನ್ಯಾಯಿಕ ಪ್ರಕ್ರಿಯೆಗಳನ್ನು ನಡೆಸುವಂಥ ಅಧಿಕಾರವನ್ನು ಕೊಡ್ಬೋದು ಅನ್ನೋದನ್ನು ಈ ನೋಟಿಸ್ ಹೇಳಿತ್ತು. ಇದ್ರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನಾವು ನೋಡುವುದಾದರೆ, ಇಲ್ಲಿ ಬುರ್ರಾ ಅಂತಕ್ಕಂಥವ್ರು ಮತ್ತು ಅವನ ಜೊತೆಗಿದ್ದಂಥವ್ರಿಗೆ ಶಿಕ್ಷೆ ಆಗಿತ್ತು. ಏನಕ್ಕೆ ಶಿಕ್ಷೆ? IPC 302 ಮರ್ಡರ್ ಮಾಡಿದ್ದು. ಓಕೆ, ಕೊಲೆ ಆರೋಪದಲ್ಲಿ ಶಿಕ್ಷೆ ಆಗಿತ್ತು. ಅವರು ಈ ಕಾನೂನನ್ನು ಚಾಲೆಂಜ್ ಮಾಡಿದರು. ಈ ಕಾನೂನು ಅನ್ನೋದಕ್ಕಿಂತ ಇವರೇನು ಆರ್ಡರ್ ಇಶ್ಯೂ ಮಾಡಿದ್ರಲ್ಲ, ನೋಟಿಫಿಕೇಶನ್, ಈ ನೋಟಿಫಿಕೇಶನ್ ಸರಿ ಇಲ್ಲ, ಇದು ಎಕ್ಸೆಸಿವ್ ಲೆಜಿಸ್ಲೇಷನ್. ಈ ರೀತಿ ಪ್ರತ್ಯಾಯೋಜನೆ ಮಾಡಲಿಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ, ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಇದನ್ನು ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಂಥೇಳಿ ಅವರು ಇಶ್ಯೂ ಮಾಡಿದರು. ಅದನ್ನು ಹೈಕೋರ್ಟ್ ಎತ್ತಿ ಹಿಡಿತು. ಕಲ್ಕತ್ತಾ ಹೈಕೋರ್ಟ್, ಹೌದು, ಈ ಕಲ್ಕತ್ತಾ ಹೈಕೋರ್ಟ್ ಹೆಲ್ಡ್ ದಟ್ ಸೆಕ್ಷನ್ 9 ಆಫ್ ದ ಗ್ಯಾರೋ ಹಿಲ್ ಆ್ಯಕ್ಟ್ ವಾಸ್ ಅಲ್ಟ್ರಾವೈರ್ಸ್ ದ ಪವರ್ಸ್ ಆಫ್ ದ ಇಂಡಿಯನ್ ಲೆಜಿಸ್ಲೇಚರ್. ನೋಡಿ, ಭಾರತದವರು ಆ ರೀತಿಯಾದಂತಹ ನೋಟಿಫಿಕೇಶನ್ ಇಶ್ಯೂ ಮಾಡುವಂತಹ ಪವರ್ ಅವರಿಗೆ ಇಲ್ಲ ಅಂತಕ್ಕಂಥ ಜಡ್ಜ್ಮೆಂಟನ್ನು
ಇಲ್ಲಿ ಕೊಡ್ತು. ಆಮೇಲೆ ಈ ಕೇಸು ಏನಾಯಿತು, ಸುಪ್ರೀಂ ಕೋರ್ಟ್ಗೆ ಹೋಯಿತು. ಆವತ್ತಿನ ಕಾಲದ ಸುಪ್ರೀಂ ಕೋರ್ಟು ಡೆಲ್ಲಿಲಿ ಇರಲಿಲ್ಲ. ಇಟ್ ವಾಸ್ ಎ ಪ್ರೈವಿ ಕೌನ್ಸಿಲ್ ಅವೈಲೇಬಲ್ ಇನ್ ದಿ ಲಂಡನ್. ಸೊ ಅಲ್ಲಿಗೆ ಈ ಪ್ರಕರಣ ವರ್ಗ ಆಗುತ್ತೆ. ಅಲ್ಲಿಗೆ ಈ ಪ್ರಕರಣ ಹೋದಾಗ ಅಥವಾ ಅಪೀಲ್ ಅಲ್ಲಿಗೆ ಹೋದಾಗ ಅಥವಾ ಮೇಲ್ಮನವಿ ಅಲ್ಲಿಗೆ ಹೋದಾಗ ಆ ಕೋರ್ಟ್ ಏನು ಮಾಡ್ತು, ಪ್ರೈವಿ ಕೌನ್ಸಿಲ್ ಏನು ಮಾಡ್ತು ಅಂತಂದ್ರೆ ಈ ಉಚ್ಚ ನ್ಯಾಯಾಲಯದ ನಿರ್ಧಾರವನ್ನು ಬದಲಿಸಿ ಅದು ಹೇಳ್ತು. ಏನು ಹೇಳ್ದು, ಗವರ್ನರ್ ಹ್ಯಾಸ್ ನಾಟ್ ಪಾಸ್ಡ್ ಎ ನ್ಯೂ ಲಾ. ನೋಡಿ, ಗವರ್ನರ್ ಅವರು ಹೊಸ ಕಾನೂನನ್ನು ಮಾಡಿಲ್ಲ. ಅವ್ರು ಏನು ಮಾಡಿದ್ದಾರೆ, ದೇ ಹ್ಯಾವ್ ಓನ್ಲಿ ಎಕ್ಸ್ಟೆಂಡೆಡ್ ದ ಪ್ರಾವಿಷನ್ ಆಫ್ ದ ಆರ್ಡರ್ ಟು ನ್ಯೂ ಏರಿಯಾ. ನ್ಯೂ ಏರಿಯಾ ಹೇಳಿದ್ನಲ್ವ ನಾನು, ಕಾಶಿ, ಜಂಟಿಯಾ ಮತ್ತು ನಾಗಾ ಹಿಲ್ಸ್ ಅಂತ ಏನು ಹೇಳಿದ್ನಲ್ವ, ಆ ಏರಿಯಾಕ್ಕೆ ಮಾತ್ರ ಅವನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ಏರಿಯಾಗಳಿಗೆ ಮಾತ್ರ ಅವುಗಳನ್ನು ವಿಸ್ತರಿಸಲಾಗಿದೆ, ಹೊಸ ಕಾನೂನೇನು ಮಾಡಿಲ್ಲ. ಹಾಗಾಗಿ ಇದು ಒಂದು ಕಂಡೀಷನಲ್ ಲೆಜಿಸ್ಲೇಷನ್ನೇ ಹೊರತು ಅಂದರೆ ಅಥವಾ ನಿಯೋಜಿತ ಶಾಸನದ ಎಕ್ಸ್ಟೆನ್ಷನ್ ಮಾತ್ರ ಹೊರತು ಇದನ್ನು ಹೊಸ ಕಾನೂನು ಅಲ್ಲ ಅಂಥೇಳಿ ಹೈಕೋರ್ಟಿನ ಆಜ್ಞೆಯನ್ನು ಅವರು ತಳ್ಳಿ ಹಾಕಿ ಮಾಡಿದಂತಹ ಈ ಆಜ್ಞೆಯನ್ನು, ನೋಟಿಫಿಕೇಶನನ್ನು ಏನು ಮಾಡುತ್ತೆ, ಪ್ರೈವಿ ಕೌನ್ಸಿಲ್ ಎತ್ತಿ ಹಿಡಿಯುತ್ತೆ. ಅಂದರೆ ಇಷ್ಟೇ. ಬ್ರಿಟಿಷರ ಕಾಲದಲ್ಲಿ ಇನ್ ಬ್ರಿಟಿಷ್ ರೂಲ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಪಾಲಿಸಿ ವಾಸ್ ಎಕ್ಸಿಸ್ಟಿಂಗ್. ಬ್ರಿಟಿಷರ ಕಾಲದಲ್ಲಿ ನಿಯೋಜಿತ ಶಾಸನವು ಜಾರಿಯಲ್ಲಿತ್ತು ಅನ್ನುವುದು ನಾವು ಇದರಿಂದ ಕಂಡುಕೊಳ್ಬೋದು. ಆದ್ದರಿಂದ ನಾನು ಈ ಪ್ರಕರಣವನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಇನ್ನು ಸಂವಿಧಾನ ಜಾರಿಯಾದ ನಂತರದಲ್ಲಿ ಬಹಳ ಮುಖ್ಯವಾಗಿ ಅತಿ ಸೆಲೆಬ್ರೇಟೆಡ್ ಕೇಸ್ ಅಂತ ಹೇಳ್ಬೋದು ನಾವು. ಡೆಲಿಗೇಟೆಡ್ ಲೆಜಿಸ್ಲೇಷನ್ನಲ್ಲಿ ಅತಿ ಸೆಲೆಬ್ರೇಟೆಡ್ ಕೇಸ್, ಅದಕ್ಕೆ ನಾವೇನಂತೀವಿ ಅಂದರೆ ಡೆಲ್ಲಿ ಲಾಸ್ ಆ್ಯಕ್ಟ್ ಅಂತ ಹೇಳ್ತೀವಿ. ಇದು ಆ್ಯಕ್ಚುಲಿ ಡಿಸೈಡ್ ಆಗಿದ್ದು 1951ನಲ್ಲಿ, ಬಟ್ ಆ ಕಾನೂನು 1912 ಕಾನೂನು. ಈ ಕಾನೂನು ಏನಿದೆ, ಡೆಲ್ಲಿ ಲಾಸ್ ಆ್ಯಕ್ಟ್ ಅಂತಕ್ಕಂತಹ ಕಾನೂನು ಏನಿದೆ, ಇದು 1912ರದ್ದು. ಆದರೆ ಇದು ನಿರ್ಣಯ ಆಗಿದ್ದು 1951ರಲ್ಲಿ. ಇದು ಅಂತ ಹೇಳಿದ್ರೆ ಏನು ಅಂದರೆ, ರಾಷ್ಟ್ರಪತಿಗಳು ಯಾವುದೇ ಕಾನೂನಾತ್ಮಕ ವಿಷಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಸಲಹೆಯನ್ನು ಪಡೆಯುವ ಅಧಿಕಾರವನ್ನು ಅನುಚ್ಛೇದ 143ರಲ್ಲಿ ಹೊಂದಿದ್ದಾರೆ. He can seek the advice of the Supreme Court, and Supreme Court with not less than 5 judges sit on this request, and they will decide or they will advise the president. ಆ ರೀತಿಯಾದಂತಹ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂತಂದರೆ, ಈ ಪ್ರಕರಣದಲ್ಲಿ ನೋಡಿ, ಅಂಡರ್ ಆರ್ಟಿಕಲ್ 2 advice sought by the president. At that time, Fakhruddin Ali Ahmad was the president. He has sought the advice. ಏನು ಪ್ರಶ್ನೆ? Question of delegating of legislative power to executive was raised. ಅಂದರೆ ನಾವು ಪ್ರತ್ಯಾಯೋಜಿತ ಕಾನೂನಿನ ಮುಖಾಂತರ ಕಾರ್ಯಾಂಗಕ್ಕೆ ಕೆಲವು ಅಧಿಕಾರಗಳನ್ನು ಕೊಡಬಹುದೇ ಅಂತಕ್ಕಂಥದ್ದು. ಓಕೆ, ಅದರಲ್ಲಿ ಸುಮಾರು ಕಾನೂನುಗಳಿದ್ದು. S2 ಆಫ್ ಡೆಲ್ಲಿ ಲಾಸ್ ಆ್ಯಕ್ಟ್ 1912, then S7 of Ajmer Merwara Act 1947, then S2 of State C Act. ಈ ರೀತಿ. ಆದರೆ ಇಲ್ಲಿ ಒಂದು ಕಾನೂನಿನಲ್ಲಿ ಎಂತಹ ಸಮಸ್ಯೆ ಇತ್ತು ಅಂದರೆ, ಈ ಸ್ಟೇಟ್ ಸಿ ಆ್ಯಕ್ಟಲ್ಲಿ ಏನು ಹೇಳ್ತಾರೆ ಅವರು, ಅಕಸ್ಮಾತು ನೀವು ಈ ಕಾನೂನನ್ನು ಎ ಕೆಟಗರಿಯ ರಾಜ್ಯಗಳಿಗೆ ಅನ್ವಯಿಸಬೇಕಾದ್ರೆ ಅನ್ವಯಿಸಬಹುದು, ಪರ್ಮಿಟೆಡ್. ಸಿ ಕೆಟಗರಿಯಲ್ಲಿ ಇರ್ತಕ್ಕಂಥ ಕಾನೂನನ್ನು ನೀವೇನು ಮಾಡ್ಬೋದು, ಎ ಕೆಟಗರಿಯಲ್ಲಿ ಇರ್ತಕ್ಕಂಥ ರಾಜ್ಯಗಳಿಗೆ ಅನ್ವಯಿಸ್ಬೋದು. ಅನ್ವಯಿಸುವುದರ ಜೊತೆಗೆ ನಿಮಗೆ ಬೇಕು ಅಂದರೆ ಅದರ ಸೆಕ್ಷನ್ಗಳನ್ನು ಮಾರ್ಪಾಡು ಮಾಡ್ಕೋಬೋದು ಅಂಥೇಳಿ ಇತ್ತಿದ್ರಲ್ಲಿ. ಹಿಯರ್ S2 ಆಥರೈಸ್ಡ್ ದ ಎಕ್ಸಿಕ್ಯೂಟಿವ್. ನೋಡಿ, ಕಾರ್ಯಾಂಗಕ್ಕೆ ಅಧಿಕಾರವನ್ನು ಕೊಟ್ಟಿತ್ತು. ಎಕ್ಸಿಕ್ಯೂಟಿವ್ ಫಾರ್ ಎನಿ ಮಾಡಿಫಿಕೇಶನ್ deems fit, any modification it deems fit to Part A states. ಪಾರ್ಟ್ ಸಿ ಸ್ಟೇಟ್ನಲ್ಲಿ ಇದ್ದಂತಹ ಸೆಕ್ಷನ್ 2ನಲ್ಲಿ ಯಾವುದೇ ಮಾಡಿಫಿಕೇಶನ್ ನಿಮಗೆ ಬೇಕನ್ಸಿದ್ದನ್ನು ಮಾಡಿಕೊಂಡು ಅದರ ಕಲಮುಗಳನ್ನು ಬದಲಾವಣೆ ಮಾಡಿಕೊಂಡು ನೀವೇನು ಮಾಡ್ಬೋದು, ಪಾರ್ಟ್ ಎಗೆ ಅದನ್ನು ಅನ್ವಯಿಸಬಹುದು ಅಂತಕ್ಕಂಥದ್ದನ್ನು ಇಲ್ಲಿ ಪ್ರಾವಧಾನ ಮಾಡಲಾಗಿತ್ತು. ಆ್ಯಕ್ಚುಲಿ ದಿಸ್ ವಾಸ್ ದ ಕ್ರಕ್ಸ್ ಆಫ್ ದ ಕ್ವಶನ್. ಏನು ಕ್ರಕ್ಸು? ದಿಸ್ ಈಸ್ ನಥಿಂಗ್ ಬಟ್ ಹೆನ್ರಿ VIII.
ದಿಸ್ ಇಸ್ ನಥಿಂಗ್ ಬಟ್ ಹೆನ್ರಿ ಏಟ್. ಹೆನ್ರಿ ಏಟ್. ನಾ ಮತ್ತೆ ಹೆನ್ರಿ ಏಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಈ ರೀತಿಯಾದಂತಹ ಒಂದು ಪ್ರಶ್ನೆ ಈಗ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬಂತು. ಇದನ್ನು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಅಭ್ಯಸಿಸಿದ ಸರ್ವೋಚ್ಚ ನ್ಯಾಯಾಲಯವು ಈ ಎಲ್ಲ ವಿಷಯಗಳ ಮೇಲೆ ತನ್ನದೇ ಆದಂತಹ ಒಂದು ಸಲಹೆಯನ್ನು ಕೊಡ್ತದೆ. ಆ ಸಲಹೆಯ ಸಂಕ್ಷಿಪ್ತ ವಿವರಗಳನ್ನು ನಾನಿಲ್ಲಿ ನಮೂದಿಸಿದ್ದೀನಿ. ಇವುಗಳನ್ನು ನಾವು ನೋಡಬೇಕು. ದಿ ಅಡ್ವೈಸರಿ ಒಪಿನಿಯನ್ ಆಫ್ ದ ಸುಪ್ರೀಂ ಕೋರ್ಟ್ ಈಸ್ ಆಸ್ ಬಿಲೋ. Number one, the essential legislative power should not be, the essential legislative power should be executed. This is not like this. Executed only by legislative only. ನೋಡಿ, ಶಾಸನ ಮಾಡುವ ಮೂಲ ಅಧಿಕಾರಗಳನ್ನು ಕೇವಲ ಶಾಸಕಾಂಗವೇ ಮಾಡಬೇಕು. ದ ಎಸೆನ್ಷಿಯಲ್ ಪವರ್ಸ್, legislative powers should be executed by legislative only. This is the first condition. ಅಂದರೆ ಶಾಸನ ಮಾಡುವಂತಹ ಅಧಿಕಾರ ಅಂದರೆ ಶಾಸಕಾಂಗಕ್ಕೆ ಒಂದು ಪಾಲಿಸಿ ಇದೆ. ಆ ಪಾಲಿಸಿನ ಮಾಡಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಹೇಳ್ಕೊಡ್ದು. ಪಾಲಿಸಿಗಳನ್ನು ನೀವು ಫ್ರೇಮ್ ಮಾಡಬೇಕು ಫಸ್ಟ್. ಅದು ಎಸೆನ್ಷಿಯಲ್ ಲೆಜಿಸ್ಲೇಟಿವ್ ಪವರ್. ಅಂದರೆ ಒಂದು ಕಾನೂನನ್ನು ಯಾಕೆ ಜಾರಿಗೆ ತರ್ತೀರಿ, ಅದರ ಉದ್ದೇಶ ಏನು, ಅದರಿಂದ ನಾವು ಏನು ಅಚೀವ್ ಮಾಡ್ಬೋದು ಅಂತಕ್ಕಂತಹ ಏನು ಮೂಲವಾದಂತಹ ಶಾಸನದ ಒಂದು ರೂಪುರೇಷೆ ಇರ್ತದೆ, ಅದಕ್ಕೆ ನಾವು ಲೆಜಿಸ್ಲೇಟಿವ್ ಪಾಲಿಸಿ ಅಂತ ಹೇಳ್ತೀವಿ. ಆ ಪಾಲಿಸಿಯನ್ನು ನೀವೇ ಮಾಡಬೇಕು. ಅದನ್ನು ನೀವು ಕೆಳಗಿನವರಿಗೆ ಬಿಟ್ಟುಕೊಡೋ ಹಾಗಿಲ್ಲ ಅಂತಕ್ಕಂಥದ್ದು. ದೆನ್ ಕಾನ್ಸ್ಟಿಟ್ಯೂಷನ್ ನೋಡಿ, ಸಂವಿಧಾನ ಹ್ಯಾಸ್ ಅಸೈನ್ಡ್ ಲಾ ಮೇಕಿಂಗ್ ಪವರ್ ಓನ್ಲಿ ಟು ಲೆಜಿಸ್ಲೇಚರ್. ನಿಮಗೆ ಈ ಅಧಿಕಾರವನ್ನು ಯಾರು ಕೊಟ್ಟಿದ್ದಾರೆ? ಸಂವಿಧಾನ ಕೊಟ್ಟಿದೆ. ಇದನ್ನು ಮರಿಬಾರ್ದು. ನೀವು ಈ ಅಧಿಕಾರವನ್ನು ಇನ್ನೊಬ್ಬರಿಗೆ ಕೊಡಬಾರ್ದು. ದಟ್ ವಾಸ್ ದ ಕ್ವಶನ್ ರೈಸ್ಡ್ ಇನ್ ಅಮೇರಿಕಾ ಇನ್ 1892. ಅಂದರೆ ಶಾಸನ ಮಾಡುವ ಅಧಿಕಾರ ನಿಮ್ದಾಗಿರೋದ್ರಿಂದ ಮೂಲವಾದಂತಹ ಶಾಸನಾಧಿಕಾರ ಇದೆಯಲ್ಲ, ಅದನ್ನು ನೀವು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕಾನ್ಸ್ಟಿಟ್ಯೂಷನ್, ಸಂವಿಧಾನವು ನಿಮಗೆ ಕಾನೂನು ಮಾಡುವ ಅಧಿಕಾರವನ್ನು ಕೊಟ್ಟಿದೆ ಅನ್ನೋದನ್ನು ನೀವು ಮರಿಬಾರ್ದು ಅಂತ. ಆಮೇಲೆ ದ ಎಸೆನ್ಷಿಯಲ್ ಲೆಜಿಸ್ಲೇಟಿವ್ ಪವರ್ ಕೆನಾಟ್ ಬಿ ಡೆಲಿಗೇಟೆಡ್. ಅದನ್ನೇ ಹೇಳಿದ್ನಲ್ಲ ನಾನು, ಎಸೆನ್ಷಿಯಲ್ ಲೆಜಿಸ್ಲೇಟಿವ್ ಪವರ್ ಕೆನಾಟ್ ಬಿ ಅವುಗಳನ್ನು ನೀವು ನಿಯೋಜನೆ ಮಾಡಬಾರ್ದು. ಲೆಜಿಸ್ಲೇಟಿವ್ ಫಂಕ್ಷನ್ ಕನ್ಸಿಸ್ಟ್ಸ್ ಆಫ್. ಹಂಗಾರೆ ಲೆಜಿಸ್ಲೇಟಿವ್ ಫಂಕ್ಷನ್ ಅಂದ್ರೆ ಏನು ಅನ್ನೋದನ್ನು ನಾನು ಹೇಳಿದ್ನಲ್ವಾ, ಇಲ್ಲಿ ಹೇಳಿದರು. ಫ್ರೇಮಿಂಗ್ ಲೆಜಿಸ್ಲೇಟಿವ್ ಪಾಲಿಸಿ, ಶಾಸನ ಮಾಡೋ ಒಂದು ಪಾಲಿಸಿ, ಯೋಜನೆ ಏನಿದೆ, ತತ್ವ ಏನಿದೆ, ಅದನ್ನು ಒಂದೊಂದು ಕಾನೂನಿನ ಮೇಲೆ ನೀವು ಒಂದೊಂದು ತತ್ವ ಮಾಡ್ಬೋದು. ಈಗ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಅಂದರೆ ಮಕ್ಕಳನ್ನು ಮದುವೆ ಮಾಡಬಾರ್ದು, ಇಂತಿಂಥ ಮಕ್ಕಳನ್ನ, ಅದಕ್ಕೆ ನೀವು ಒಂದು ಪಾಲಿಸಿ, ಆ ರೀತಿಯಾದಂತಹದ್ದನ್ನು ನೀವು ಏನು ಮಾಡಬೇಕು, ನೀವೇ ಮಾಡಬೇಕು. ಪವರ್ ಆಫ್ ಎಕ್ಸ್ಟೆಂಡಿಂಗ್ ಇಟ್ ಟು ಸರ್ಟನ್ ಏರಿಯಾಸ್ ಡಸ್ ನಾಟ್ ಇನ್ವಾಲ್ವ್ ಲೆಜಿಸ್ಲೇಟಿವ್ ಫಂಕ್ಷನ್. ನೋಡಿ, 6 ವರ್ಷದ ಬುರ್ರಾದಲ್ಲಿ ಹೇಳಿದ್ನಲ್ವಾ ನಾನು, ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ನಾವು ಅದನ್ನು ಏನಾದ್ರು ಎಕ್ಸ್ಟೆಂಡ್ ಮಾಡಿದರೆ ಅದಕ್ಕೆ ನಾವು ಲೆಜಿಸ್ಲೇಟಿವ್ ಫಂಕ್ಷನ್ ಅಂತ ಹೇಳೋಕ್ಕಾಗಲ್ಲ. ಅದನ್ನು ಮಾಡ್ಬೋದು, ದಟ್ ಈಸ್ ಪರ್ಮಿಟೆಡ್. 6 ವರ್ಷದ ಬುರ್ರಾ ಈಸ್ ಪರ್ಮಿಟೆಡ್. ಆಮೇಲೆ ದ ಪವರ್ ಟು ರಿಪೀಲ್, ನೋಡಿ ಇದನ್ನು ಕೊಡೋ ಹಾಗಿಲ್ಲ. ಇದೇ ಹೆನ್ರಿ ಏಟ್. ದ ಪವರ್ ಟು ರಿಪೀಲ್ ಆರ್ ಮಾಡಿಫೈ ಎಕ್ಸಿಸ್ಟಿಂಗ್ ಲಾ ಕೆನಾಟ್ ಬಿ ಡೆಲಿಗೇಟೆಡ್. ದ ಪವರ್ ಟು ರಿಪೀಲ್ ಆರ್ ಮಾಡಿಫೈ ಅಂದರೆ ನೀವು ಈ ಅಧಿಕಾರವನ್ನು ಕೊಡೋಂಗಿಲ್ಲ. ಕಾನೂನಿನ ಕಲಮುಗಳನ್ನು ರದ್ದುಗೊಳಿಸುವ, ಮಾರ್ಪಡಿಸುವ ಅಧಿಕಾರವನ್ನು ಯಾವುದೇ ಸಂದರ್ಭದಲ್ಲಿ ಕೊಡೋ ಹಾಗಿಲ್ಲ. ಕಾನೂನಿನ ಕಲಮುಗಳನ್ನು ರದ್ದುಪಡಿಸುವ ಅಥವಾ ಮಾರ್ಪಡಿಸುವ ಅಧಿಕಾರವನ್ನು ಕೊಡಕೂಡದು. ಈ ಎಲ್ಲ ನಿರ್ಬಂಧಗಳೊಂದಿಗೆ ನಾವೇನು ಮಾಡ್ಬೋದು, ಪ್ರತ್ಯಾಯೋಜನೆ ಮಾಡ್ಬೋದು. ಮೇಲಿನ ಎಲ್ಲ ನಿರ್ಬಂಧಗಳೊಂದಿಗೆ ಪ್ರತ್ಯಾಯೋಜಿತ ಕಾನೂನನ್ನು ಮಾಡ್ಬೋದು. ಅಥವಾ ನೀವೇನು ಮಾಡೋ, ಕಾರ್ಯಾಂಗಕ್ಕೆ ಈ ರೀತಿ ಈ ಎಲ್ಲ ನಿರ್ಬಂಧಗಳನ್ನು ಒಳಗೊಂಡಂತೆ ನೀವು ಅಧಿಕಾರವನ್ನು ಯಾರಿಗೆ ಕೊಡ್ಬೋದು, ಕಾರ್ಯಾಂಗಕ್ಕೆ ಕೊಡ್ಬೋದು. ಇದು ಇಲ್ಲಿ ಹೇಳಿದಂತಹ ಎಲ್ಲ ನಿಯಮಗಳಿದಾವಲ್ಲ, ದೇ ಆರ್ ಆಲ್ ದಿ ಆಬ್ಲಿಗೇಷನ್ಸ್ ಫಾರ್ ದ ಲೆಜಿಸ್ಲೇಚರ್, ಫಾರ್ ದ ಪಾರ್ಲಿಮೆಂಟ್, ಫಾರ್ ದ ಸ್ಟೇಟ್ ಲೆಜಿಸ್ಲೇಚರ್. ಸಂಸತ್ತು ಮತ್ತು ರಾಜ್ಯ ವಿಧಾನಮಂಡಲಗಳು ಈ ಕಟ್ಟುನಿಟ್ಟಿನಲ್ಲಿ ಕಾನೂನುಗಳನ್ನು ಮಾಡಬೇಕು. ಏನಾದರೂ ಅದರಲ್ಲಿ ಅಧಿಕಾರಗಳನ್ನು ನೀವು ಕಾರ್ಯಾಂಗಕ್ಕೆ ಕೊಡುವುದಾದರೆ ಇವೆಲ್ಲವುಗಳನ್ನು ಪಾಲಿಸಿ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಡೆಲ್ಲಿ ಆ್ಯಕ್ಟಲ್ಲಿ ನಾವು
ನೋಡಬಹುದಾಗಿದೆ. ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್. Therefore, now before I conclude, I must tell about Henry VIII briefly. Henry VIII ಅಂತಕ್ಕಂಥ ಒಬ್ಬ ರಾಜ್ಯ, 14ನೇ ಶತಮಾನ 15ನೇ ಶತಮಾನದ ರಾಜ್ಯ, ಅವನು ಇಂಗ್ಲೆಂಡಿನ ರಾಜ್ಯ. ಈ ಹೆನ್ರಿ VIII ಏನು ಮಾಡ್ತಿದ್ದ ಅಂತಂದ್ರೆ, ಹಿ ವಾಸ್ ಸೋ ಪವರ್ಫುಲ್ ದಟ್ ಹಿ ಇಂಡ್ಯೂಸ್ಡ್ ದ ಪಾರ್ಲಿಮೆಂಟ್ ಇಟ್ ಸೆಲ್ಫ್. ಪಾರ್ಲಿಮೆಂಟ್ ವಾಸ್ ಹಿಸ್ ಪಪೆಟ್ ಅಂತ ಹೇಳ್ಬೋದು ನಾವು. ಅಲ್ಲಿ ಅವನು ಒಂದು ಪವರ್ ತೊಗೊಂಡಿದ್ದ. ಏನು ಪವರು? ಇಫ್ ದೇರ್ ಇಸ್ ಎ ಆ್ಯಕ್ಟ್, ಇಫ್ ದೇರ್ ಇಸ್ ಎ ಆ್ಯಕ್ಟ್, in act there is a section 3, section 2, section 3, section 5, section 6. Therefore, when he was implementing the act, he had some problem. What is the problem? He was not happy with this section. So what he will do? He will delete this. He will delete this. He was not happy with this section. He would modify this. He would modify this. And by doing this, the very purpose of the law may change. The intent of the law may change. ಅಂದ್ರೆ ಏನಾಯ್ತು ಅಂದ್ರೆ, ಕಾನೂನು ಶಾಸಕಾಂಗ ಮಾಡಿದ್ರು, ಅಲ್ಟಿಮೇಟ್ಲಿ ಮಾಡಿದ ಕಾನೂನು ಕಾರ್ಯಾಂಗ ಮಾಡಿದ ಹಾಗೆ ಆಗ್ಬಿಡ್ತಿತ್ತು. ದ ವೆರಿ ಪರ್ಪಸ್ ಆಫ್ ದ ಒರಿಜಿನಲ್ ಆ್ಯಕ್ಟ್ ವಾಸ್ ಗೋಯಿಂಗ್ ಟು ಬಿ ಡಿಫೀಟೆಡ್ ಕಂಪ್ಲೀಟ್ಲಿ. ಆ ರೀತಿ ಸೆಕ್ಷನ್ಗಳನ್ನು ಬದಲಾವಣೆ ಮಾಡುವಂತಹ ಶಕ್ತಿಯನ್ನೇ ಇವನು ಹೊಂದಿದ್ದ ಹೆನ್ರಿ VIII. ಅದಕ್ಕೆ ಈ ರೀತಿ ಏನಾದ್ರು ಚೇಂಜ್ ಮಾಡಿದರೆ ಅದಕ್ಕೆ ನಾವು ಹೆನ್ರಿ VIII ಅಂತ ಹೇಳ್ತೀವಿ. ಕೆಲವೊಂದು ಜಡ್ಜ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಈ ಮಾತನ್ನು ಹೇಳಿದೆ. ಆದ್ದರಿಂದ ಹೆನ್ರಿ VIII ಈಸ್ ನಾರ್ಮಲಿ ನಾಟ್ ಅಲೌಡ್ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಹೆನ್ರಿ VIII ಈಸ್ ನಾಟ್ ಅಲೌಡ್. ಅದಕ್ಕೆ ಇಲ್ಲಿ ಹೇಳಿದ್ನಲ್ಲ ನಾನು, ದ ಪವರ್ ಟು ರಿಪೀಲ್, ದಿಸ್ ಈಸ್ ಹೆನ್ರಿ VIII, ದಿಸ್ ಈಸ್ ಹೆನ್ರಿ VIII, ದಿಸ್ ಈಸ್ ನಾಟ್ ಪರ್ಮಿಟೆಡ್, ದಿಸ್ ಈಸ್ ಹೆನ್ರಿ VIII, ದಿಸ್ ಈಸ್ ನಾಟ್ ಪರ್ಮಿಟೆಡ್ ಅನ್ನೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. Therefore, now we will come to the conclusion. The delegated legislation is against the doctrine of separation of power. Doctrine of separation power. ಅಧಿಕಾರದ ಪ್ರತ್ಯೇಕೀಕರಣದ ತತ್ವದ ವಿರುದ್ಧವಾದಂತಹ ಒಂದು ಕಾನ್ಸೆಪ್ಟ್ ಇದು. ಆದರೆ ಬಟ್ ಫಾರ್ ದ ಸಕ್ಸಸ್ ಆಫ್ ಮಾಡರ್ನ್ ವೆಲ್ಫೇರ್ ಸ್ಟೇಟ್ ಇಟ್ ಈಸ್ ಎ ನೆಸೆಸರಿ ಎವಿಲ್. ಅಂದರೆ ಇದನ್ನು ಬಿಟ್ಟಿರೋಕ್ಕಾಗಲ್ಲ, ಇದನ್ನು ತಪ್ಪಿಸಿಕೊಳ್ಳಲಾರದ ದೆವ್ವ ಇದು. Delegated legislation is a necessary evil. Without delegated legislation, the necessary requirement of economic development and social justice is not possible. Is not possible. Without delegated legislation, it is not possible. Especially ಟಕ್ವಾನಿ ಪುಸ್ತಕದಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ. ಒಂದು 5 ವರ್ಷದಲ್ಲಿ ಸುಮಾರೊಂದು 300 ಕಾನೂನುಗಳಾದರೆ ಒಂದು 30,000 40,000ದಷ್ಟು ಡೆಲಿಗೇಟೆಡ್ ಲೆಜಿಸ್ಲೇಷನ್ ಆಗಿದ್ದಾವೆ ಅಥವಾ ಪ್ರತ್ಯಾಜಿತ ಕಾನೂನುಗಳಾಗಿದ್ದಾವೆ ಅನ್ನೋದನ್ನು ಹೇಳ್ತಾರೆ ಅವರು. ಅಂದರೆ ಇಫ್ ದೇರ್ ಇಸ್ ಎ ರೂಲ್, ಫಾರ್ ಎಕ್ಸಾಂಪಲ್ ದೇರ್ ಇಸ್ ಎ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961, ವಾಟ್ ಎವರ್ ಇಟ್ ಇಸ್, it will have income tax rule. Income tax rule. Here this is done by legislature, this is done by executive or government. Therefore, for every act you will find there are so many rules, there were so many bylaws, there will be notifications. There is a SEBI Act. Based on SEBI Act, periodically the SEBI is issuing notifications. There is a RBI Act. Periodically RBI is issuing notifications. Whenever it issues notification, those notifications should be in consistent with the not against the original or parent act. Whatever, see, in other words, there is a word called the delegated legislation to supplement parent act, but not to supplant parent act. If it supplants parent act, it becomes Henry VIII. If it supplements parent act, it is a good ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂತೇಳಿ ಹೇಳ್ತಾನೆ ನಾನು ಮತ್ತೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಮಾಡುವಂತಹ ಈ ಪ್ರಯತ್ನ ಇದೆಯಲ್ಲ, ಇದು ಕರ್ನಾಟಕ ರಾಜ್ಯದ ಕಾನೂನು ಓದುವ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಆದ್ದರಿಂದ ಇದು ಹೆಚ್ಚು ಜನರಿಗೆ ಇದು ತಲುಪುವಂತೆ ಮಾಡುವುದು ಕೂಡ ನಿಮ್ಮ ಜವಾಬ್ದಾರಿಯಾಗಿದೆ ಎನ್ನುವುದನ್ನು ನಿಮಗೆ ನೆನಪಿಸುತ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.